ಏನಾದರೂ ತಡವಾದರೆ ನಿನ್ನ ಸ್ವಭಾವವೇನು, ನನ್ನ ಸ್ವಭಾವವೇನು. ಹಲ್ಲೆಲೂಯಾ. ಇದನ್ನು ನಾವು ಧ್ಯಾನ ಮಾಡಿಕೊಂಡು ಕೇಳ್ರಿ. ಇವತ್ತು ಇನ್ನೊಂದೆರಡು ಅಂಶ ನಾನು ಹೇಳ್ತೇನೆ. ದೇವರು ಇಸ್ರಾಯೇಲ್ ಜನರ ಕುರಿತು ಪ್ರಣಾಳಿಕೆ ಉಳ್ಳವನಾಗಿದ್ದ ಪ್ರಿಯರೇ. ಏನಾಗಿದ್ದ? ಪ್ರಣಾಳಿಕೆ. ದೇವರು ಅಬ್ರಾಮನಿಗೆ ಹೇಳಿದ, ಅಬ್ರಾಮನೇ, ನಾನು ನಿನಗೆ ವಾಗ್ದಾನ ಮಾಡ್ತಾ ಇದ್ದೇನೆ, ನಾನು ತೋರಿಸುವ ಕಾನಾನ್ ದೇಶಕ್ಕೆ ನೀನೇನು ಮಾಡಬೇಕು? ಹೋಗಬೇಕು. ಅಬ್ರಾಮನ ಹೋದ, ಅದನ್ನು ಸ್ವತಂತ್ರಿಸಿಕೊಂಡ. ಅದೇ ವಾಗ್ದಾನವನ್ನು ದೇವರು ಈಸಾಕನಿಗೆ ಕೊಟ್ಟ, ಯಾಕೋಬನಿಗೂ ಕೊಟ್ಟ. ಯಾಕೋಬನ ಮೂಲಕ ಇಸ್ರಾಯೇಲರು ತಿರುಗಿ ಐಗುಪ್ತ ದೇಶಕ್ಕೆ ಹೋದರು. ಯಾಕೆ ಗೊತ್ತಾ? ಯಾಕೋಬನ ಮಗ ಯೋಸೇಫನ ಎಲ್ಲಿದ್ದ? ಐಗುಪ್ತ ದೇಶದಲ್ಲಿ ಸೆರೆಯಾಗಿ ಒಯ್ಯಲ್ಪಟ್ಟಿದ್ದ. ಅಲ್ಲ, ಕ್ಷಮಿಸ್ರಿ, ಸರಿಯಾಗಲ್ಲ, ಮಾರಲ್ಪಟ್ಟಿದ್ದ. ಏನದ? ಮಾರಲ್ಪಟ್ಟು ಐಗುಪ್ತ ದೇಶದಲ್ಲಿದ್ದ ಆತನು. ದೇವರು ಅಬ್ರಾಮನಿಗೆ ಮೊದಲು ಹೇಳಿದ, ನೋಡಪ್ಪ, ನಿನ್ನ ಮಕ್ಕಳು ಇಸ್ರಾಯೇಲ್ ಜನರು, ಯಹೂದ್ಯರು 430 ವರ್ಷ ಅವರು ಐಗುಪ್ತ ದೇಶದಲ್ಲಿರ್ತಾರೆ. ಆದರೆ ನಾನು ನಿನಗೆ ವಾಗ್ದಾನ ಮಾಡಿದ ದೇಶಕ್ಕೆ ಅವರನ್ನು ಮತ್ತೆ ನಾನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳಿದ ದೇವರು. ಹಲ್ಲೆಲೂಯಾ. ಪ್ರೇರೆ, ಅಬ್ರಹಾಮನು ನೀತಿವಂತನಾದದ್ದು ಯಾವುದರಿಂದ ಹೇಳ್ರಿ? ಹೇಳ್ರಿ. ನಂಬಿಕೆಯಿಂದ. ಎಲ್ಲ ಹೇಳ್ರಿ, ಯಾವುದರಿಂದ? ಜೋರಾಗಿ ಹೇಳ್ರಿ, ಯಾವುದರಿಂದ? ನಾನು ನೀನು ಇವತ್ತು ನೀತಿವಂತರಾಗಿದ್ದು ಯಾವುದರಿಂದ? ಹೇಳ್ರಿ. ನಂಬಿಕೆಯಿಂದ. ನಾವೆಲ್ಲರೂ ನೀತಿವಂತರಾಗಿರೋದು ಯಾವುದರಿಂದ? ನಂಬಿಕೆಯಿಂದ. ಈಗ ಕೇಳ್ರಿ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಲ್ಲಿ ಅವರು ಒಂದು 70 ಜನ ಆಗಿ ಹೋದರು. ಇವಾಗ ಲಕ್ಷಾನುಗಟ್ಟಲೆ ಜನವಾಗಿ ಬೆಳೆದು ಬಿಟ್ಟರೆ. ಐಗುಪ್ತರಿಗೆ ಇಸ್ರಾಯೇಲರನ್ನು ನೋಡಿ ಭಯ ಬಂತಂತೆ. ಏನು ಬಂತಂತೆ? ಭಯ. ಇವಾಗ ದೇವರು ಅಬ್ರಾಹ್ಮನಿಗೆ ಕೊಟ್ಟಂಥ ವಾಗ್ದಾನ ಆತ ನೆರವೇರಿಸ್ಬೇಕೇ ಇಲ್ಲ? 100% ನೆರವೇರಿಸ್ಬೇಕಾತ. ನಮ್ಮ ದೇವರು ಮಾತು ತಪ್ಪುವ ದೇವರಲ್ಲ. ನಮ್ಮ ದೇವರು ವಾಗ್ದಾನವನ್ನು ನೆರವೇರಿಸುವ ಆತನು. ಆತನು ತನ್ನ ವಾಗ್ದಾನವನ್ನು ಜ್ಞಾಪಕದಲ್ಲಿಟ್ಟುಕೊಳ್ತಾನೆ. ಹಲ್ಲೆಲೂಯಾ. ನಾನು ನೀನು ಮರ್ತೋಗ್ಬೋದು ವಾಗ್ದಾನ, ಆದರೆ ವಾಗ್ದಾನ ಮಾಡಿದ ದೇವರು ಆತನು ಜ್ಞಾಪಕದಲ್ಲಿಟ್ಟುಕೊಳ್ತಾನೆ. ಇಸ್ರಾಯೇಲರು ನೋಡಿದ, ಅಯ್ಯೋ ನನ್ನ ಮಕ್ಕಳು ದಾಸತ್ವದಲ್ಲಿದ್ದಾರಲ್ಲಪ್ಪ, ಇವರು ಬಂದಿಗಳಾಗ್ಬಿಟ್ರಲ್ಲಪ್ಪ. ದೇವ್ರೇನು ಮಾಡ್ದ? ಅಲ್ಲಿ ಒಬ್ಬ ಇಬ್ರಿಯನಾದ ಮೋಶೆಯನ್ನು ದೇವರು ಆರಿಸಿಕೊಂಡ. ಯಾರನ್ನ ಆರಿಸ್ಕೊಂಡ? ಮೋಶೆನ. ಹೇಳ್ರಿ, ಏನು ಮಾಡಿದ ದೇವರು? ಮೋಶೆನ ಆರಿಸ್ಕೊಂಡ. ಮೋಶೆ 40 ವರ್ಷ ಅರಮನೆಯಲ್ಲಿ ಬೆಳೆದ, 40 ವರ್ಷ ಮತ್ತೆ ಅಡವಿಯಲ್ಲಿ ಬೆಳೆದ, ಇನ್ನು 40 ವರ್ಷ ಅರಣ್ಯದಲ್ಲಿದ್ದ. ಸರಿನಾ? 40 ವರ್ಷ ಫರೋನ ಅರಮನೆಯಲ್ಲಿ ಬೆಳೆದ, ಇನ್ನು 40 ವರ್ಷ ಅವ್ರ ಮಾಮ ಇತ್ರೋವನ ಮನೆಯಲ್ಲಿದ್ದ, ಕುರಿಗಳು ಕಾಯ್ತಾ ಇದ್ದ. ಇನ್ನು 40 ವರ್ಷ ಇಸ್ರಾಯೇಲರನ್ನು ಏನು ಮಾಡ್ದ? 40 ವರ್ಷ ಅರಣ್ಯದಲ್ಲಿ ನಡೆಸಿದ. ಅದಕ್ಕೆ ಮೋಶೆ ಬದುಕಿದ ಎಷ್ಟು ವರ್ಷ ಅಂತ ಗೊತ್ತಾ? 120 ವರ್ಷ. ಮೋಶೆ ಸತ್ತೋದ. ಆದರೆ ಮೋಶೆನ ಯಾರು ಸಮಾಧಿ ಮಾಡಿದ್ರೋ ಗೊತ್ತಿಲ್ಲ, ದೇವರೇ ಆತನನ್ನು ಸಮಾಧಿ ಮಾಡ್ದ ಅಂತ. ಓಕೆನಾ? ಇವಾಗ ಕೇಳ್ರಿ, ಮೋಶೆ ಯಾವಾಗ ಒಬ್ಬ ಐಗುಪ್ತನು ಜಗಳ ಆಡ್ತಿರ್ಬೇಕಾದ್ರೆ ಅವ್ರನ್ನ ಬಿಡ್ಸಕ್ಕೆ ಹೋಗ್ತಾನೋ, ಒಬ್ಬ ಐಗುಪ್ತನನ್ನು ಸಾಯಿಸಿಬಿಡ್ತಾನೆ. ಇನ್ನೊಂದು ದಿನ ಹಿಬ್ರಿಯನು ಯಾರು ಕುಲ್ದವ್ರು? ಇವರು ಮೋಶೆ ಕುಲ್ದವ್ರು. ಇವರು ಜಗಳ ಆಡ್ತಿದ್ರೆ ಅವ್ರನ್ನ ಬಿಡ್ಸಕ್ಕೆ ಹೋಗ್ತಾನೆ. ಅವನು ಸ್ವಂತ ವ್ಯಕ್ತಿ ಹೇಳ್ತಾನೆ, ನಿನ್ನನ್ನು ಯಾರು ನಮ್ಮ ಮೇಲೆ ಅಧಿಕಾರಿಯನ್ನಾಗಿ ನೇಮಿಸಿದ್ದು? ನೀನೇ ನಮ್ಮ ಅರಸನ ಅಂದಿದ್ಕೊಳ್ಳೆ ಮೋಶೆ ಭಯ ಬಿದ್ದು ಓಡೋಗ್ಬಿಡ್ತಾನೆ. ಫರೋವನ ಕೈಗೆ ನಾನು ಸಿಕ್ಕರೆ ಏನಾಗ್ಬಿಡ್ತೀನಿ? ಸತ್ತೋಗ್ಬಿಡ್ತೀನಿ ಅಂತೇಳಿ ಮೋಶೆ ಏನು ಮಾಡಿಬಿಡ್ತಾನೆ? ಓಡಿ ಹೋಗ್ಬಿಡ್ತಾನೆ. ಇತ್ರೋವ ಎನ್ನುವಂಥ ಅವ್ರ ಮಾವ ಸಿಗ್ತಾನೆ. ಮದುವೆ ಆಗ್ತದೆ ಮೋಶೆಗೆ. ದಿನ ಮೋಶೆ ಕೆಲಸ ಏನು ಗೊತ್ತಾ? ಹೇಳ್ರಿ, ಏನು ಕೆಲಸ? ಏನು ಕಾಯೋದು? ಕುರಿ ಕಾಯೋದು. ಆತನ ಒಂದಿನ ಬೆಟ್ಟಕ್ಕೆ ಹೋಗ್ತಾನೆ. ದಿನ ಹೋಗ್ತಿದ್ದ, ದಿನ ಗಿಡ ನೋಡ್ತಿದ್ದಾಗಲಿ ಇವತ್ತು ಆ ಗಿಡ ನೋಡ್ತಾ ಇದ್ದಾನೆ, ಆ ಗಿಡ ಉರಿತಾ ಐತೆ. ಪೊದೆ ಏನಾಗ್ತೈತೆ? ಪೊದೆ ಉರಿತಾ ಐತೆ, ಬೆಂಕಿ. ಆದರೆ ಪೊದೆ ಮಾತ್ರ ಏನಾಗ್ತಿಲ್ಲ? ಸುಡ್ತಿಲ್ಲ. ಇದೇನಪ್ಪ ವಿಚಿತ್ರ ಐತೆ ಅಂತ ಕೇಳಿದ್ರೆ, ಮೋಶೇ ದೇವ್ರು ಕರೆದ. ನೀನು ನಿಂತಿರುವ ಸ್ಥಳ
ಪರಿಶುದ್ಧವಾದದ್ದು, ಚಪ್ಪಲಿಯನ್ನು ಏನು ಮಾಡು, ಬಿಡು ಅಂತ ಹೇಳ್ದ. ಮೋಶೆ ಬಂದ, ಏನು ದೇವರೇ, ನನ್ನ ಜನರು ಅಲ್ಲಿ ದಾಸತ್ವದಲ್ಲಿದ್ದಾರೆ, ನೀನು ಅವ್ರನ್ನ ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು, ವಿಮೋಚಿಸ್ಬೇಕು. ಅಯ್ಯೋ ದೇವರೇ, ನಾನು ತೊದಲೋಮಪ್ಪ, ನನಗೆ ಮಾತಾಡೋಕ್ಕೆ ಬರೋದಿಲ್ಲಪ್ಪ. ಏನು ಬರೋದಿಲ್ಲ ನನಗೆ? ನೋ ಪ್ರಾಬ್ಲಮ್. ನೀನು ಅಣ್ಣ ಆರೋನ್ ಇದ್ದಾನಲ್ಲ, ನಾನು ಆರೋನ್ಗೆ ಹೇಳಿನಾಗಲೇ, ನೀನು ಆರೋನನ್ನು ಕರ್ಕೊಂಡೋಗು. ಕೇಳ್ರಿ ಪ್ರಿಯರೇ, ಆರೋನನು ಮೋಶೆಗೆ ಒಂದು ಮೌತ್ ಪೀಸ್ ಆಗಿದ್ದ. ಫರೋನ್ ಹತ್ರ ಮಾತಾಡಿದ್ದು ಯಾರು ಗೊತ್ತಾ? ಮೋಶೆ ಅಲ್ಲ, ಆರೋನ್. ಯಾರು ಈ ಆರೋನು? ಮೋಶೆ ಅಣ್ಣ. ಮಾತಾಡಿದ, ಫರೋ ಕೇಳಲಿಲ್ಲ. ಆಮೇಲೆ ದೇವ್ರೇನು ಮಾಡಿದ, ಉಪದ್ರವಗಳನ್ನು ಕಳಿಸ್ದ. ಕೊನೆಯದಾಗಿ ಫರೋ ಹೇಳ್ದ, ನೀವೆಲ್ಲ ಹೋಗ್ಬಿಡ್ರಪ್ಪ. ಹೋಗ್ಬೇಕಾದ್ರೆ ಈ ಒಂದು ಐಗುಪ್ತ್ಯರಲ್ಲಿ ಇಸ್ರಾಯೇಲ್ಯರ ಮೇಲೆ ದೇವ್ರು ಏನು ಹುಟ್ಟಿಸ್ದಂತೆ? ದಯೆ. ಎಲ್ಲರೂ ಹೇಳ್ರಿ, ಏನು ಹುಟ್ಟಿಸ್ದಂತೆ? ಹೇಳ್ರಿ, ಏನು ಹುಟ್ಟಿಸ್ದಂತೆ? ದಯೆ. ಅವ್ರು ಬರ್ಬೇಕಾದ್ರೆ ಏನು ಮಾಡಿದರು? ಎಲ್ಲ ಐಗುಪ್ತ ದೇಶದಲ್ಲಿ ಇತ್ತಲ್ಲ ಬೆಳ್ಳಿ ಬಂಗಾರ ಅವೆಲ್ಲವನ್ನು ತಗೊಂಬಂದು ಏನು ಮಾಡಿದ್ರು ಅಂತೀರಿ? ತಗೊಂಬಂದು. ನೋಡ್ರಿ, ವಿಮೋಚನ ಕಾಂಡಕ್ಕೆ ಹೋಗೋಣ. ವಿಮೋಚನ ಕಾಂಡಕ್ಕೆ ನಮ್ಮ ಬೈಬಲನ್ನು ತಿರುಗಿಸೋಣ ಎಲ್ಲರೂ. ವಿಮೋಚನ ಕಾಂಡ 12ನೇ ಅಧ್ಯಾಯ 35ನೇ ವಚನ ಓದ್ರಿ. ಯಾರ ಹತ್ರ ಮೈಕ್ ಇದೆ ಅವ್ರು ಓದ್ರಿ. 12ನೇ ಅಧ್ಯಾಯ 35ನೇ ವಚನ. ವಿಮೋಚನ ಕಾಂಡ 12ನೇ ಅಧ್ಯಾಯ 35ನೇ ವಚನ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಯಾರ ಮೇಲೆ ಅಂತೆ? ಇಸ್ರಾಯೇಲ್ಯರ ಮೇಲೆ. ಐಗುಪ್ತರಲ್ಲಿ ಏನು ಹುಟ್ಟಿಸಿದಂತೆ? ದಯೆಯನ್ನು ಹುಟ್ಟಿಸಿದರಿಂದ ಅವರು ಕೇಳಿಕೊಂಡದನ್ನು ಕೊಟ್ಟರು. ಎಲ್ಲರೂ ಏನು ಮಾಡಿದ್ರಂತ? ಅವರು ಇಸ್ರಾಯೇಲರು ಏನು ಕೇಳಿಕೊಂಡ್ರು? ಏನು ಕೇಳ್ಕೊಂಡ್ರಂತೆ? ಬೆಳ್ಳಿ ಬಂಗಾರ ಕೇಳ್ಕೊಂಡ್ರು. ಕೇಳ್ರಿ, ದೇವರು ಏನು ಮಾಡ್ದ? ಐಗುಪ್ತ್ಯರಲ್ಲಿ ಏನು ಹುಟ್ಟಿಸ್ದಂತೆ? ಹೇಳ್ರಿ, ದಯೆ, ಫೇವರ್. ಈ ದಿನ ನಿನ್ನ ಕೆಲಸ ಐತೆ ಅಂತೇಳಿ ನೀನು ಗರ್ವ ಪಡಬಾರ್ದು. ನಿನಗೆ ವ್ಯಾಪಾರ ಐತೆ ಅಂತೇಳಿ ನೀನು ಗರ್ವ ಪಡಬಾರ್ದು. ನನಗೆ ಸೇವೆ ಅಂತೇಳಿ, ನನಗೆ ತಲಾಂತಗಳಿದೆ ಅಂತೇಳಿ ನಾನು ಗರ್ವ ಪಡಬಾರ್ದು. ಇದು ದೇವರ ದಯೆ. ಎಲ್ಲರೂ ಹೇಳ್ರಿ, ಯಾರ ದಯೆ? ಹೇಳ್ರಿ, ಯಾರ ದಯೆ? ಇಸ್ರಾಯೇಲರಿಗೆ ಐಗುಪ್ತರಲ್ಲಿ ದಯೆ ಹುಟ್ಟಿಸಿದಂಥ ದೇವರು 430 ವರ್ಷ ಕೂಲಿ ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ? ಪುಗ್ಸಟ್ಟೆ ಕೆಲಸ ಮಾಡಿಸ್ಕೊಂಡಾರೆ. ಪಾಪ ಇಸ್ರಾಯೇಲರು ಕಷ್ಟಪಟ್ಟರೆ. ಪ್ರೇರ, ನಾನು ಹೇಳ್ತೇನೆ, ದೇವರು ನಮಗೆ ಬರಬೇಕಾದದನ್ನು ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸುವಂತೆ ಆತನು ಮಾಡ್ತಾನೆ. ನಿನ್ನ ಕಷ್ಟಾರ್ಜಿತ ವ್ಯರ್ಥವಾಗಿ ಹೋಗೋದಿಲ್ಲ. ನನಗೆ ಭಾಳ ಜನ ಹೇಳ್ತೇವೆ, ಪಾಸ್ಟ್ರೇ, ನಾನು ಅವ್ರಿಗೆ ನಂಬಿ ದುಡ್ಡು ಕೊಟ್ಬಿಟ್ರಿ, ಅವರು ಮೋಸ ಮಾಡಿದ್ರು. ಚಿಂತೆ ಮಾಡಬೇಡ, ನಿನ್ನ ಕಷ್ಟಾರ್ಜಿತ ನಿನಗೆ ದೇವರು ವಾಪಸ್ ಬರುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲರು ಬಿಟ್ಟು ಕೆಲಸ ಮಾಡಿದರು, ಆದರೆ ಅವ್ರು ಬಿಟ್ಟು ಬರಬೇಕಾದ್ರೆ ದೇವರು ಅವ್ರನ್ನ ಸುಮ್ಮನೆ ಕರ್ಕೊಂಬರಲಿಲ್ಲ. ಬೆಳ್ಳಿ ಬಂಗಾರ ಐಗುಪ್ತ್ಯರ ಬಟ್ಟೆಗಳಂದರೆ ಸುಮ್ಮನೆ ಅಲ್ಲ, ಭಾಳ ಕಾಸ್ಟ್ಲಿ ಬಟ್ಟೆ ಅವ್ರು ಹಾಕ್ತಿದ್ದು. ಅವಾಗ ಎಲ್ಲವನ್ನು ಸುಲ್ಕೊಂಡ್ರಂತೆ. ಬಂದರು. ಇವಾಗ ಸೀನಾಯಿ ಬೆಟ್ಟದಲ್ಲಿದ್ದಾರೆ. ಎಲ್ಲಿ ಹೇಳ್ರಿ, ಎಲ್ಲಿದ್ದಾರೆ? ಮೋಶೆನ ದೇವರು ಕರೆದಾನೆ. ಮೋಶೆ, ನೀನು ಬಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಮೋಶೆ ಯೋಶುವನ ಕರ್ಕೊಂಡು ಹೋಗ್ತಾನೆ. ಯೋಶುವನಿಗೆ ಹೇಳ್ತಾನೆ, ಯೋಶುವ, ನೀನು ಇಲ್ಲೇ ಇರು ಬೆಟ್ಟದ ಕೆಳಗೆ, ನಾನು ಹೋಗಿ ದೇವರ ಹತ್ರ ಮಾತಾಡಿ ಬರ್ತೀನಿ. ಹೇಳ್ರಿ, 40 ದಿವಸ ಹಗಲಿರುಳು ಮೋಶೆ ಎಲ್ಲಿದ್ದಂತೆ? ಆ ಸೀನಾಯಿ ಬೆಟ್ಟದ ಮೇಲಿದ್ದ. ನೋಡ್ರಿ, ನಾವು 32ನೇ ಅಧ್ಯಾಯಕ್ಕೆ ಹೋಗೋಣ. 32ನೇ ಅಧ್ಯಾಯ 1ನೇ ವಚನ. ಮೋಶೆ ಬೆಟ್ಟದಿಂದ ಇಳಿಯದೆ ತಡ ಮಾಡಿದ್ದನ್ನ ಏನಂತೀರಿ? ಮೋಶೆ ಬೆಟ್ಟದಿಂದ ಇಳಿಯಕ್ಕೆ ಏನಾಯ್ತಂತೆ? ಎಲ್ಲ ಹೇಳ್ರಿ, ತಡ. ಹೇಳ್ರಿ, ತಡ. ಲೇಟ್ ಅಂದರೆ ಯಾರಿಗಿಷ್ಟ? ಯಾರಿಗಿಷ್ಟ ಇಲ್ಲ ಲೇಟ್? ಹೌದಲ್ಲ? ಅದಕ್ಕೆ ಇವೆಲ್ಲ ಫಾಸ್ಟ್ ಫುಡ್, 2 ನಿಮಿಷದಲ್ಲಿ ಊಟ. ಹೌದಲ್ಲ? ಡೆಲಿವರಿ ಬೇಗ. ಯಾರಿಗಿವಾಗ ಲೇಟ್ ಅಂದರೆ ಇಷ್ಟ ಇಲ್ಲ, ಎಲ್ಲ ಬೇಗ. ನಮಗೇನೇನು ಇಂಟರ್ನೆಟ್ ಸ್ಲೋ ಆಗ್ಬಿಟ್ರೆ ಮುಗಿದ ಕತೆ ನಮ್ಮದು. ಫಾಸ್ಟ್ ಇರ್ಬೇಕು ಇಂಟರ್ನೆಟ್, ನಮಗೆ ಡೌನ್ಲೋಡಿಂಗ್ ಸ್ಪೀಡ್ ಇರಬೇಕು.
ವಿಡಿಯೋ ಬಫರ್ ಆಗಬಾರ್ದು ನಮಗೆ. ಇವಾಗ ಮೋಶೆ ಏನಾಯ್ತಂತೆ, 40 ದಿವಸ ಹಗಲಿರುಳು ಯಾರ ಹತ್ರ ಮಾತಾಡ್ತಿದ್ದಾನೆ? ದೇವರ ಹತ್ರ ಮಾತಾಡ್ತಿದ್ದಾನೆ. ಆತನು ಬರಲಿಕ್ಕೆ ತಡ ಮಾಡಿದಾಗ ಇಸ್ರಾಯೇಲರು ಏನು ಹೇಳಿದ್ರಂತೆ, ಇಸ್ರಾಯೇಲರು ನೋಡಿ ಆರೋನನ ಬಳಿಗೆ ಕೂಡಿ ಬಂದು ಏನು ಹೇಳಿದ್ರಂತೆ, ಹೇಳು. ಏನು ಹೇಳಿದ್ರಂತೆ? ಎಲ್ಲಿ ಕುಂತಿದ್ದಾನೋ ಗೊತ್ತಿಲ್ಲ ಆರೋನ್. ಹೇಳು ಅಂದ್ರಂತೆ. ಹೇಳು ಏನು ಮಾಡಿದ್ರಂತೆ, ನಮ್ಮ ಮುಂದುಗಡೆಯಲ್ಲಿ ಹೋಗುವುದಕ್ಕೆ ನಮಗೆ ದೇವರುಗಳನ್ನು ಮಾಡಿಕೊಡು. ನೋಡ್ರಿ, ಅವರ ಸ್ವಭಾವ, ಅವರ ಆ್ಯಟಿಟ್ಯೂಡ್ ಚೇಂಜ್ ಆಗ್ತೈತೆ ನೋಡ್ರಿ. ಎಂಥ ಬಿಟ್ಟಿ ಕೆಲಸ ಮಾಡೋದ್ರಿಂದ ದೇವರು ಏನು ಮಾಡ್ದ, ಅವ್ರನ್ನ ಬಿಡಿಸ್ದ. ವಿಮೋಚನಕಾಂಡ 20ನೇ ಅಧ್ಯಾಯ ಅದರ 2ನೇ ವಚನ ಏನು ಹೇಳ್ತದೆ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು. ಇವ್ರು ಏನು ಹೇಳ್ತಿದ್ದಾರೆ, ದೇವರ ಆಜ್ಞೆ ಕಟ್ಟಳೆಯನ್ನು ಮರ್ತೋಗ್ಬಿಟ್ರು. ಏನು ಮಾಡಿಬಿಟ್ರು? ಮರ್ತೋಗ್ಬಿಟ್ರು. ಇವರಿಗೆ ಕಟ್ಟಳೆ ಬಂದಿದೆ ಇವರ ಅಪನಂಬಿಕೆಯಿಂದ. ಪ್ರಿಯರೇ, ದೇವರು ಅಬ್ರಾಮನಿಗೆ ಆಜ್ಞೆ ಕೊಟ್ಟಿದ್ನ? ಹೇಳ್ರಿ, ಆಜ್ಞೆ ಕೊಟ್ಟಿದ್ನ? ಇಲ್ಲ. ಅಬ್ರಾಮನು ಸುಮ್ಮನೆ ನಂಬಿದ ದೇವರಷ್ಟೇ. ನಂಬಿ ಕರೆದಾತನ ಕೂಗನೆ ಕೇಳಿ ಹೋದ ಅಂತ. ಆದರೆ ಇವರು ದೇವ್ರನ್ನ ನಂಬಲಿಲ್ಲ. ಅದಕ್ಕೆ ದೇವರು ಇವ್ರಿಗೆ ಏನು ಕೊಟ್ಟ ಗೊತ್ತಾ? ಆಜ್ಞೆಗಳನ್ನು ಕೊಟ್ಟ. ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಹಂಗಿರಬೇಕು, ಹಿಂಗಿರಬಾರ್ದು, ನೀವು ಇದು ಮಾಡಿದರೆ ಇದು ಬರ್ತದೆ, ಇದು ಮಾಡಿಲ್ಲ ಅಂದರೆ ಅದು ಬರೋದಿಲ್ಲ. ದೇವ್ರು ಏನು ಕೊಟ್ಟ? ಅವರಿಗೆ ಆಜ್ಞೆಗಳನ್ನು ಕೊಟ್ಬಿಟ್ಟ. ಪ್ರಿಯರೇ, ನಾವು ಧರ್ಮಶಾಸ್ತ್ರದ ಮೂಲಕ ನೀತಿವಂತರಾಗಲಿಕ್ಕೆ ಸಾಧ್ಯ ಇಲ್ಲ. ಧರ್ಮಶಾಸ್ತ್ರವನ್ನು ಕೈಗೊಳ್ಳೋದ್ರ ಮೂಲಕ ನಾವೇನಾಗೋದಿಲ್ಲ, ನೀತಿವಂತರಾಗೋದಿಲ್ಲ. ಯಾಕೆ? ಒಂದು ತಪ್ಪಿದ್ರೂ ಕೂಡ ಎಲ್ಲವನ್ನು ತಪ್ಪಿದಂತೆ. ಹೇಳ್ರಿ, 10 ಆಜ್ಞೆ, ಅದರಲ್ಲಿ ಒಂದು ಆಜ್ಞೆ ನೀನು ಮಾಡಿಲ್ಲ ಅಂದರೆ ಇನ್ನು 9 ಆಜ್ಞೆ ಮಾಡಿ ವೇಸ್ಟ್. ಅದಕ್ಕೆ ದೇವ್ರು ಏನು ಹೇಳ್ದ, ನಂಬಿಕೆಯಿಂದಲೇ ನೀವು ಬರ್ರಿ ಅಂತ ಹೇಳ್ದ. ಆದರೆ ಇವ್ರು ನಂಬಲಿಲ್ಲ. ಇವರು ಅಪನಂಬಿಕೆ, ಕಠಿಣ ಹೃದಯ ಅವರು. ಇವಾಗ ನೋಡ್ರಿ, ಮೋಶೆ ಬರೋದು ಲೇಟ್ ಆಯಿತು. ಆರೋನನ ಬಳಿಗೆ ಹೋಗಿ ಏನು ಹೇಳ್ತಾ ಇದ್ದಾರೆ, ನಮಗೇನು ಮಾಡಿಕೊಡು, ಹೇಳು, ಏನು ಮಾಡಿಕೊಡು? ದೇವರು ಏನು ಹೇಳ್ದ, ನಾನಲ್ಲದೆ ನಿಮಗೆ ಬೇರೆ ದೇವರುಗಳು ಇರಬಾರದು ಅಂತ ಹೇಳ್ದ. ಇವ್ರು ಕೇಳಿಲ್ಲ. ಇವ್ರೇನು ಮಾಡಿಲ್ಲ? ಕೇಳಿಲ್ಲ. ಅವ್ರ ಹತ್ರ ಏನಿತ್ತು? ಈ ಐಗುಪ್ತರಿಂದ ಏನು ತೊಗೊಂಬಂದ್ರು ಅವರು? ಬೆಳ್ಳಿ ಬಂಗಾರ ತೊಗೊಂಬಂದ್ರಲ್ಲ. ಆರೋನನ ಕೆಲಸ ಏನು ಗೊತ್ತಾ? ನೀವು ಇತಿಹಾಸ ಓದಿದ್ರೆ ಗೊತ್ತಾಗುತ್ತದೆ. ಆರೋನನು ಏನು ಮಾಡ್ತಿದ್ದಂತೆ, ಈ ಒಂದು ಬಂಗಾರ ಇದು ಮಾಡ್ತಾರಲ್ಲ ಫೈರಿಂದ, ಫರ್ನೆಸ್, ಆ ಕೆಲಸ ಮಾಡೋನು. ಓಕೆನಾ? ಅಲ್ಲಿ ಕೆಲಸ ಮಾಡ್ತಿದ್ದ. ಈ ಕುಲಿಮೆ ಗೊತ್ತಾ ನಿಮಗೆ? ಆ ಬಂಗಾರದ ಮಂದಿ ಹಿಂಗೆ ಹೊಡಿತಿರ್ತಾರೆ ನೋಡ್ರಿ, ಹಿಂಗೆ ಬೆಂಕಿ ಬರ್ತಿರ್ತಾರೆ ನೋಡ್ರಿ, ಅಂಥ ಕೆಲಸ ಮಾಡ್ತಿದ್ದಂತೆ ಆರೋನ್. ಎಲ್ಲಿ? ಐಗುಪ್ತದಲ್ಲಿ. 40 ವರ್ಷ ಮೋಶೆ ಆರಾಮಾಗಿ ಅರಮನೆಯಲ್ಲಿದ್ದ. ಆದರೆ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿದ ಆರೋನ್ ಮಾತ್ರ ಕಷ್ಟಪಟ್ಟು ಕೆಲಸ ಮಾಡ್ತಿದ್ದ. ಓಕೆನಾ? ಅದು ಯಾವಾಗ ಒಂದಿನ ಬೇರೆ ದಿನ ಹೇಳ್ತೀನಿ. ಇವಾಗ ಕೇಳ್ರಿ, ಆರೋನನ ಬಳಿಗೆ ಬಂದರು. ಆರೋನು, ನಮಗೇನು ಕೊಡು? ದೇವರು ಕೊಡು. ದೇವ್ರು ಏನು ಹೇಳ್ದ? ನಾನಲ್ಲದೆ ನಿಮಗೆ ಬೇರೆ ದೇವರುಗಳು. ಇವಾಗ ಇವ್ರ ಹತ್ರ ಏನಿತ್ತು? ಬಂಗಾರ. ಎಲ್ಲೆಲ್ಲ ಏನಿತ್ತು? ಪ್ರಿಯರೇ, ನಿನ್ನ ಹತ್ರ ಏನಿದೆಯೋ ಅದನ್ನು ನೀನು ಜಾಗರೂಕತೆಯಿಂದ ಉಪಯೋಗಿಸ್ಬೇಕು. ನನ್ನ ಹತ್ರ ಇರುವಂಥ ಹಣ ಆಗಲಿ, ಆಸ್ತಿ ಆಗಲಿ, ಐಶ್ವರ್ಯವಾಗಲಿ, ಸೌಂದರ್ಯ ಆಗಲಿ, ಯಾವುದೇ ಬ್ಯಾಕ್ಗ್ರೌಂಡ್ ಆಗಲಿ, ಅದನ್ನು ನಾವು ಭಾಳ ಜಾಗರೂಕತೆಯಿಂದ ಯೂಸ್ ಮಾಡಬೇಕು. ನಿನಗೆ ದೇವರು ಹಣ ಕೊಟ್ಟಿದ್ದಾನ, ದೇವರಿಗೆ ಸ್ತೋತ್ರ. ನಿನಗೆ ದೇವರು ಚಂದ ಅಂದವನ್ನು ಕೊಟ್ಟಿದ್ದಾನೆ, ದೇವರಿಗೆ ಸ್ತೋತ್ರ. ದೇವರು ನಿನಗೆ ಒಳ್ಳೆ ತಲಾಂತ ಕೊಟ್ಟಿದ್ದಾನೆ, ನಿನಗೆ ಸ್ತೋತ್ರ. ಆದರೆ ದೇವರು ಕೊಟ್ಟದ್ದನ್ನು ನೀನು ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ದಿ ಅನ್ನೋದು ಭಾಳ ಪ್ರಾಮುಖ್ಯ. ನಿನಗೆ ದೇವರು ಏನು ಕೊಟ್ಟಿದ್ದಾನೋ ಅದರ ಮೂಲಕ ನೀನು ದೇವರನ್ನು ಸನ್ಮಾನಿಸಬೇಕು, ಗೌರವಿಸಬೇಕೇ ಹೊರತು ದೇವರು ನಿನ್ನನ್ನು ಯಾವುದರಿಂದ ಆಶೀರ್ವದಿಸಿದಾನೋ ಆ ಆಶೀರ್ವಾದ ನಿನಗೆ ಶಾಪವಾಗಬಾರದು. ಏನಾಗಬಾರ್ದ್ರಿ? ಶಾಪ ಆಗಬಾರ್ದು. ಇವಾಗ ಬೆಳ್ಳಿ ಬಂಗಾರ, ಐಗುಪ್ತ್ಯರ ಬಟ್ಟೆಗಳು ಇಸ್ರಾಯೇಲರಿಗೆ ದೇವರಿಂದ ಒಂದು ಆಶೀರ್ವಾದವಾಗಿ ಕೊಡಲ್ಪಡ್ತವ್ರಿಗೆ. ಆದರೆ ದೇವರು ಕೊಟ್ಟ ಆಶೀರ್ವಾದ ಇವಾಗ ಅವ್ರು ಏನು ಮಾಡ್ತಾಯಿದ್ದಾರೆ ಗೊತ್ತಾ? ಆ ಬಂಗಾರ ತಂದು ಆರೋನನ ಕೈಯಲ್ಲಿ ಕೊಟ್ಟಿದ್ದ ಕೂಡಲೇ ಆರೋನ್ ಏನು ಮಾಡ್ದಂತ ಅದನ್ನು ಬೆಂಕಿಯಲ್ಲಿ ಹಾಕಿದಂತೆ. ಏನು ಮಾಡ್ದಂತ ರೀ? ಬೆಂಕಿಯಲ್ಲಿ ಹಾಕಿದಂತೆ. ಬೆಂಕಿಯಲ್ಲಿ ಹಾಕಿದ ಕೂಡಲೇ ಏನಾಗ್ಬಿಡ್ತದೋ, ಒಂದು ಬಸವನ ಆಕಾರ ಆಗ್ಬಿಡ್ತಂತೆ. ಯಾವ ಆಕಾರ ಆಯ್ತಂತ್ರಿ? ಏನು ಹಂಗೆ ನೋಡ್ತೀವಿ, ಹಿಂಗೆ ನೋಡಿ. ಬೈಬಲ್ ಓದಿಲ್ಲ? ಓದಿರಿ, ನೋಡ್ರಿ, ನಾನೇ ಸುಳ್ಳು ಹೇಳ್ತಿಲ್ಲ. ಏನು ಆಕಾರ ಆಯ್ತಂತೆ?
4ನೇ ವಚನ ಹೇಳ್ತದೆ, ಅವನು ಆ ಚಿನ್ನವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಸವನ ಆಕಾರವನ್ನು ಏನು ಮಾಡದಂತೆ ಉಳಿಯಿಂದ ರೂಪಿಸಿ ಎರಕ ವಹಿಸಿದನು. ಇವನು ಏನು ಕೆಲಸ ಮಾಡ್ತಿದ್ದ? ಉಳಿ ರೂಪ ಕೊಡ್ತಾರೆ ನೋಡ್ರಿ. ಉಳಿ ಗೊತ್ತಾ? ಹಿಂಗೆ ಹೊಡಿತಾರೆ ನೋಡ್ರಿ. ಸುತ್ತಿಗೆ ಹೊಡೆಯೋದು. ಉಳಿ ಕೈಯಲ್ಲಿರುತ್ತೆ, ಹಿಂಗೆ ಹೊಡಿತಾರೆ ನೋಡ್ರಿ. ಇಲ್ಲಿ ಇವನು ಒಳ್ಳೆ ರೂಪ ತಂದುಬಿಟ್ಟ. ಯಾರು? ಆರೋನ್. ಫಸ್ಟೇ ಕೆಲಸ ಮಾಡ್ತಿದ್ದಲ್ಲ ಅಲ್ಲಿ, ಎಲ್ಲಿ? ಐಗುಪ್ತದಲ್ಲಿ. ಇವಾಗ ಏನಾಗ್ಬಿಡ್ತು? ಬಸವನ ರೂಪ ಬಂದ್ಬಿಡ್ತು. ಅಲ್ಲಿರೋರಲ್ಲ ಓಯ್ ಒಡೆ 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 ಒಡೆ, ಇನ್ನೂ ಸ್ವಲ್ಪ ಸೌಂಡ್ ಜಾಸ್ತಿ ಇಡು. ಶಟ್ಲೆಲ್ಲರೂ ಇದೇ ನಮ್ಮ ದೇವರು, ಇದೇ ನಮ್ಮ ದೇವರು ಅಂದ್ಬಿಟ್ರು ಅವರು. ದೇವ್ರು ಏನು ಹೇಳ್ದ? ವಿಮೋಚನ ಕಾಂಡ 24ರಲ್ಲಿ, ನೀವು ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು ಹೇಳಿದ್ನ ಇಲ್ಲ ದೇವರು? ಮೊದಲು ದೇವರು ಹೇಳ್ದ, ನಾನಲ್ಲದೆ ನಿಮ್ಗೆ ಯಾರು ಇರಬಾರ್ದು? ಬೇರೆ ದೇವರುಗಳು ಇರಬಾರದು. ದೇವರು ಹೇಳ್ದ, ನೀವು ಯಾವ ಮೂರ್ತಿಯನ್ನು ಮಾಡಿಕೊಳ್ಬಾರ್ದು. ಇವ್ರೇನು ಮಾಡಿದರು? ಶಬಾಷ್, ಇದೇ ನಮ್ಮ ದೇವರು. ಆ ಮೂರ್ತಿಯನ್ನು ಏನು ಮಾಡ್ಕೊಂಬಿಟ್ರು? ಅವರ ದೇವರಾಗಿ ಮಾಡ್ಕೊಂಬಿಟ್ರು. ನೋಡ್ರಿ, ದೇವರು ಯಾವುದನ್ನು ಅವರಿಗೆ ಆಶೀರ್ವಾದವಾಗಿ ಕೊಟ್ಟೋ, ಆತನ ದಯ ಮೂಲಕ ಅವರು ಹೊಂದಿಕೊಂಡ್ರು, ಆ ಆಶೀರ್ವಾದ ಅವರಿಗೆ ಶಾಪವಾಗಿ ಬದಲಾಗ್ಬಿಡ್ತು. ನಿನಗೆ ದೇವರು ಕೆಲಸ ಕೊಟ್ಟನ, ದೇವರಿಗೆ ಸ್ತೋತ್ರ ಹೇಳು. ವ್ಯಾಪಾರ ಕೊಟ್ಟನ, ದೇವರಿಗೆ ಸ್ತೋತ್ರ. ಸೇವೆ ಕೊಟ್ಟನ, ದೇವರಿಗೆ ಸ್ತೋತ್ರ. ತಲಾಂತು ಕೊಟ್ಟನ, ದೇವರಿಗೆ ಸ್ತೋತ್ರ. ಅಭಿಷೇಕ ಕೊಟ್ಟನ, ದೇವರಿಗೆ ಸ್ತೋತ್ರ. ಆದರೆ ದೇವರು ಕೊಟ್ಟದ್ದು ಶಾಪಕ್ಕೆ ದಾರಿ ತೆಗೆದುಕೊಂಡು ಹೋಗಬಾರ್ದು. ದೇವರು ನಿನಗೆ ಅಂದ ಕೊಟ್ಟನ, ಚಂದ ಕೊಟ್ಟನ, ಒಳ್ಳೆ ಆಸ್ತಿ ಕೊಟ್ಟನ, ಐಶ್ವರ್ಯ ಕೊಟ್ಟನ, ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟನ. ಆ ಒಂದು ವಿದ್ಯಾಭ್ಯಾಸ, ಅಂದ, ಚಂದ, ಐಶ್ವರ್ಯ ಹಿನ್ನೆಲೆ ನಿನಗೆ ಶಾಪವಾಗಬಾರದು. ಅದು ನಿನ್ನನ್ನು, ನನ್ನನ್ನು ದೇವರಿಂದ ದೂರ ತೆಗೆದುಕೊಂಡು ಹೋಗಬಾರ್ದು. ಇಸ್ರಾಯೇಲ್ಯರನ್ನು ಆ ಬಂಗಾರ, ದೇವರು ಆಶೀರ್ವದಿಸಿದ ಬಂಗಾರ, ಅದು ಅವರ ದೇವರಿಂದ ದೂರ ತಗೊಂಡು ಹೋಗ್ಬಿಡ್ತು. ದೇವರು ಬೆಟ್ಟದಿಂದ ನೋಡಿದಂತೆ, ಈ ಜನರು ಭಾಳ ಮೊಂಡ್ರಿ, ಇವರು ಸ್ವಭಾವ ಸರಿಗಿಲ್ಲ ಅಂತ ಹೇಳಿದಂತೆ. ದೇವ್ರು ಏನು ಹೇಳಿದಂತೆ ನೋಡ್ರಿ, ಅವರ ಸ್ವಭಾವ. 9ನೇ ವಚನ. ಅದಲ್ಲದೆ ಯೆಹೋವನು ಮೋಶೆಗೆ ಈ ಜನರ ಸ್ವಭಾವವನ್ನು ನಾನು ನೋಡಿದ್ದೇನೆ. ಸ್ವಭಾವ ಅಮ್ಮ, ದೇವರು ನಿನ್ನ ಸ್ವಭಾವ ನೋಡ್ತಾನೆ. ನಿಮಗೆ ಗೊತ್ತಾ ಸ್ವಭಾವ ಎಲ್ಲಿಂದ ಬರ್ತದೆ ಹೇಳ್ರಿ? ನಿನ್ನ ಒಳಗಲಿಂದ ಬರುತ್ತೆ ಸ್ವಭಾವ. ಯಾವಾಗ ನಿನ್ನ ನಿಜವಾದ ಸ್ವಭಾವ ಹೊರಗೆ ಬರ್ತದೆ ಗೊತ್ತಾ? ಹೇಳ, ನಾನು ನೋಡ್ಬೇಕಾರಲ್ಲ, ಯಾರು ನೋಡ್ಲಾರ್ದೇ ಇದ್ದಾಗ. ಕರೆಕ್ಟಾ ಇಲ್ರಿ? ಹೇಳ್ರಿ. ಪಾಸ್ಟ್ ನೋಡ್ಬೇಕಾದ್ರೆ ನಿಮ್ಮ ಸ್ವಭಾವ, ಒರಿಜಿನಲ್ ಸ್ವಭಾವ ಬರ್ತದೆ ಹೊರಗೆ? ಬರೋದಿಲ್ಲ. ನಿನ್ನ ಗಂಡನ ಮುಂದೆ ಇದ್ದಾಗ ಬರ್ತೈತೆ ಅಲ್ಲ? ಹೌದಾ ಇಲ್ರಿ? ಪಾಸ್ಟ್ ಇದ್ದಾಗ ಬರೋದಿಲ್ಲ. ಮೋಶ ಇದ್ದಾಗ ಬಂದಿಲ್ಲ, ಮೋಶ ಇಲ್ದಾಗ ಬಂತು ಸ್ವಭಾವ. ಒರಿಜಿನಲ್ ಸ್ವಭಾವ ಬಂತು. ಏನಂದ್ರು? ನಮಗೆ ಬೇರೆ ದೇವರು ಬೇಕು. ಪಾಸ್ಟ್ ಇಲ್ದಾಗ ಸೀರಿಯಲ್ ಬೇಕು, ಸಿನಿಮಾ ಬೇಕು. ಪಾಸ್ಟ್ ಇದ್ದಾಗ ಹಲ್ಲೆಲೂಯಾ ಬೇಕು. ಹೇಳ್ರಿ, ಸಾಕಾ? ಕರೆಕ್ಟ್ ಅಲ್ರಿ? ವಿಶ್ವಾಸಗಳಿದ್ದಾಗ ಪಾಸ್ಟ್ ಸ್ವಭಾವ ಅಬಾಬಾವ ಹೊರ ಬರ 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 ಬರ. ವಿಶ್ವಾಸಗಳಿಲ್ದಾಗ ಪಾಸ್ಟ್ ಸ್ವಭಾವ. ದೇವರವರ ಸ್ವಭಾವ ನೋಡಿದರಿ. ಸ್ವಭಾವಕ್ಕೆ ಇನ್ನೊಂದು ಪದ ಏನು ಗೊತ್ತಾ? ಅವರ ನಡತೆ, ಅವರ ಕ್ಯಾರೆಕ್ಟರ್. ನಿನ್ನ ನಡತೆ, ನನ್ನ ನಡತೆ, ದೇವರ ಸೇವಕರಿರಲಿ ಇಲ್ಲದೆ ಹೋಗಲಿ, ದೇವರು ನೋಡ್ತಾ ಇದ್ದಾನೆ ಎನ್ನುವಂಥ ರೀತಿಯಲ್ಲಿ ಇರಬೇಕ್ರಿ. ಇವರು ಸ್ವಭಾವ ಬದಲಾಗ್ಬಿಡ್ತು. ಏನು ನೋಡಿಲ್ಲ ಇವರು? ಕೆಂಪು ಸಮುದ್ರ ವಿಭಾಗವಾಗದನ್ನು ನೋಡಿದ್ದಾರೆ, ಮಾರ ಮಧುರವಾದದನ್ನು ನೋಡಿದ್ದಾರೆ ಪ್ರಿಯರೇ. ಫರೋನ ಸೈನ್ಯ ಅದೇ ಕೆಂಪು ಸಮುದ್ರದಲ್ಲಿ ನಾಶವಾಗದನ್ನು ನೋಡಿದ್ದಾರೆ. ಆದರೆ ಇವಾಗ ದೇವರ ಸೇವಕನಿಲ್ಲ ಅಲ್ಲಿ. ಮೋಶೆ ಇಲ್ಲ ಅಂದಿದ್ದಕ್ಕೆ ಏನಾಗ್ಬಿಡ್ತು? ಅವ್ರದ್ದು ಸ್ವಭಾವ ಬದಲಾಗ್ಬಿಡ್ತು. ಪ್ರಿಯರೇ, ನಾನು ಹೇಳ್ತೀನಿ ರೀ, ಮೋಶೆ ನೋಡಲಾರ್ದೆ ಹೋಗಲಿ, ಅವರನ್ನು ಬಿಡಿಸಿದವನು ಮೋಶೆ ಅಲ್ಲ, ದೇವರು ಮೋಶೆ ಮೂಲಕ ಅವರನ್ನು ಬಿಡಿಸಿದನು.
ಈ ದಿನ ನಾನು ನೀನು ರಕ್ಷಣೆ ಹೊಂದಿರೋದು ಪಾಸ್ಟ್ರಿಂದಲ್ಲ, ಪಾಸ್ಟ್ರನ ಮೂಲಕ ನಿನಗೆ ರಕ್ಷಣೆ ಬಂತು. ಪಾಸ್ಟ್ರನ ಮೂಲಕ ನೀನು ಸುವಾರ್ತೆ ಕೇಳಿದೆ. ಪಾಸ್ಟರನ್ನು ನೀನು ಗೌರವಿಸು, ದೇವರಿಗೆ ನೀನು ಭಯಪಡು. ಹಲ್ಲೆಲೂಯಾ. ಹೇಳ್ರಿ ಹೇಳ್ರಿ, ದೇವರಿಗೆ ನೀನು ಭಯಪಟ್ಟರೆ ದೇವರ ಮುಂದೆ ನೀನು ಹೆಂಗಿರ್ತೀಯೋ, ಸೇವಕರ ಮುಂದೆ ಹಂಗೆ ಇರ್ತಿ, ನಿನ್ನನ್ನು ನಂಬಿದ ಜನರ ಮುಂದೆ ಹಂಗೆ ಇರ್ತಿ. ನೀನು ದೇವರಿಗೆ ಭಯಪಟ್ಟಿಲ್ಲ, ಯಾರು ಇಲ್ಲದೆ ಇದ್ದಾಗ ನಿನ್ನ ಸ್ವಭಾವ ಹೊರಗೆ ಬಂದುಬಿಡ್ತದೆ. ಈ ದಿನ ನಿನ್ನ ಸ್ವಭಾವವನ್ನು ನೀನು ಕಾಪಾಡಿಕೋ. ಗೈಡ್ ಯುವರ್ ಕ್ಯಾರೆಕ್ಟರ್ ಆ್ಯಂಡ್ ಆ್ಯಟಿಟ್ಯೂಡ್. ಜನ ನೋಡಲಾರ್ದೆ ಹೋಗಲಿ, ನಾನು ಯೇಸುವಿಗಾಗಿ ಜೀವಿಸ್ತೇನೆ. ನನಗೆ ಇಷ್ಟವಾದ ಕ್ಯಾರೆಕ್ಟರ್ ಬೈಬಲಲ್ಲಿ ಏನು ಗೊತ್ತಾ ರೀ? ಶದ್ರಕ್, ಮೇಷಕ್, ಅಬೇದ್ನಗೋ, ದಾನಿಯೇಲ್. ಅವರ ಸ್ವಭಾವ, ಅವರು ಬಾಬೇಲ್ ದೇಶಕ್ಕೆ ಹೋದರೂ ಬದಲಾಗಲಿಲ್ಲ ರೀ. ದೇವರಿಗೋಸ್ಕರ ಅವ್ರಿಗಿದ್ದಂಥ ವೈರಾಗ್ಯ ಅವರನ್ನು ಯಾರು ನೋಡಲಾರದೆ ಇದ್ದಾಗಲೂ ಬದಲಾಗಲಿಲ್ಲ. ನೆಬೂಕದ್ನೆಚ್ಚರನು ಹೇಳ್ದ, ನಾನು ಮಾಡಿದ ಮೂರ್ತಿಗೆ ನೀವು ಅಡ್ಡ ಬೀಳಬೇಕು. ಶದ್ರಕ್, ಮೇಷಕ್, ಅಬೇದ್ನಗೋ ಹೇಳಿದರು, ನಮ್ಮ ಪ್ರಾಣ ಹೋದರೂ ನಾವು ಅಡ್ಡ ಬೀಳೋದಿಲ್ಲ. ನೆಬೂಕದ್ನೆಚ್ಚರ ಹೇಳ್ದ, ನಿಮ್ಮನ್ನು ನನ್ನ ಕೈಯಿಂದ ಯಾರು ಬಿಡಿಸೋಕ್ಕಾಗೋದಿಲ್ಲ, ನಿಮ್ಮ ದೇವರಿಂದಲೂ ಸಾಧ್ಯ ಆಗೋದಿಲ್ಲ. ಶದ್ರಕ್, ಮೇಷಕ್, ಅಬೇದ್ನಗೋ ಹೇಳಿದರು, ನಮ್ಮ ದೇವರು ನಮ್ಮನ್ನು ರಕ್ಷಿಸಿಲ್ಲ ಅಂದರು, ಕಾಪಾಡಿಲ್ಲ ಅಂದರು. ರಾಜ, ನಿನಗೊಂದು ತಿಳಿದಿರಲಿ, ನಾವು ಮಾತ್ರ ನೀನು ಮಾಡಿದ ಈ ಮೂರ್ತಿಗೆ ಅಡ್ಡ ಬೀಳೋದಿಲ್ಲ. ಹಲ್ಲೆಲೂಯಾ. ಇದು ರೀ ದೈವಿಕವಾದ ಸ್ವಭಾವ. ರಿಯಲ್ ಟ್ರಾನ್ಸ್ಫಾರ್ಮ್ಡ್ ಲೈಫ್. ನಿಜವಾಗಲೂ ರೂಪಾಂತರ, ನಿಜವಾಗಲೂ ಮಾನಸಾಂತರ ಹೊಂದಿದ ಸ್ವಭಾವ ಇದು. ನಾನು ನೀನು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದೀವ, ಅದರ ಅರ್ಥ ಏನು ಗೊತ್ತಾ? ನಿಜವಾಗಲೂ ನಿನಗೆ ರಕ್ಷಣೆ ಆಗಿಲ್ಲ. ನಿಜವಾಗಲೂ ನಿನಗೆ ಏನಾಗಿಲ್ಲ? ರಕ್ಷಣೆ ಆಗಿಲ್ಲ. ಸ್ವಲ್ಪ ಜನ ಹೇಳಿದಲ್ಲ, ಹೋದ್ ಸರಿ ಅಲ್ಲಿ ಹೋಗಿ ಕುಣಿತಾರೆ, ಆಮೇಲೆ ಬಂದು ಇಲ್ಲಿ ಕುಣಿತಾರೆ. ಯಾಕೆ? ಸ್ವಭಾವ ಬದಲಾಗಿಲ್ಲ. ನಾಟಕೀಯ ಜೀವಿತ ಇಲ್ಲ ರೀ. ನಮ್ಮ ಸ್ವಭಾವ ಒಳಗೆ ಬದಲಾಗಬೇಕು, ಹೊರಗಲ್ಲ. ಏನಾಗ್ಬೇಕ್ರಿ? ಜೊರಗೆ ಹೇಳ್ರಿ, ಏನಾಗಬೇಕು? ಯಾವಾಗ ದೇವರು ಪ್ರವಾದಿಯಾದ ಸಮುವೇಲನನ್ನು ಈಶಾಯನ ಮನೆಗೆ ಕಳಿಸ್ತಾನೋ, ಎರಡನೇ ರಾಜನನ್ನು ಅಭಿಷೇಕಿಸಲಿಕ್ಕೆ ದೇವರು ಸಮುವೇಲನಿಗೆ ಹೇಳಿದ ಮಾತೇನು ಗೊತ್ತಾ? ಸಮುವೇಲನೇ, ನಾನು ಮನುಷ್ಯರಂತೆ ಹೊರಗಿನ ತೋರಿಕೆ ನೋಡ್ತೀನಿ ಅನ್ಕಂಡ್ಯಾ? ನೋ, ನಾನು ಅಂತರಿಂದ್ರಿಯವನ್ನು ನೋಡುವಾತನು, ನಾನು ಅಂತರಾಳವನ್ನು ಪರೀಕ್ಷಿಸುವಾತನು. ದೇವರು ಮೋಶೆಗೆ ಹೇಳಿದಂತೆ ಈ ಜನರ ಸ್ವಭಾವ ನಾನು ನೋಡಿದ್ದೇನೆ, ಇವರು ಬೊಗ್ಗದವರಾಗಿದ್ದಾರೆ. ಏನಾಗಿದ್ದಾರೆ ಅಂತಾರೆ? 10ನೇ ವಚನ ಓದ್ರಿ. ಇವರು ನನ್ನ ಆಜ್ಞೆಗೆ ಬೊಗ್ಗದವರಾಗಿದ್ದಾರೆ. ಆಜ್ಞೆ ದೇವ್ರು ಕೊಡಲಿಲ್ಲ, ಇವರೇ ಪಡ್ಕೊಂಡ್ರೆ ಆಜ್ಞೆ. ಆದರೆ ದೇವ್ರು ಹೇಳ್ತಾನೆ, ಇವರು ನನ್ನ ಆಜ್ಞೆಗೆ ಏನಾಗಿದ್ದಾರೆ? ಬೊಗ್ಗದವರಾಗಿದ್ದಾರೆ. ಪ್ರೇರೆ, ನಾವು ದೇವರ ಆಜ್ಞೆಗೆ ಒಳಗಾಗುವವರಾಗಿದ್ದೇವಾ ಇವತ್ತು? ಹೇಳೋದು ಬೇಡ, ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ, ನನ್ನನ್ನು ನಾನು ಪರೀಕ್ಷೆ ಮಾಡಿಕೊಳ್ತೀನಿ. ಹಲ್ಲೆಲೂಯಾ. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕಂತೆ. ಏನ್ರಿ? ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು. ಆಜ್ಞೆಯನ್ನು ಉಲ್ಲಂಘಿಸುವವನು, ಜ್ಞಾನೋಕ್ತಿ 13:13 ಹೇಳ್ತದೆ. ಏನು ಹೇಳ್ತದೆ ನೋಡ್ರಿ? ವಾಕ್ಯವನ್ನು ಉಲ್ಲಂಘಿಸುವವನು. ಓದಿರೋದು ಜ್ಞಾನೋಕ್ತಿ 13:13. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ಆಜ್ಞೆಯನ್ನು ಭಯಭಕ್ತಿಯಿಂದ ಹೇಳ್ರಿ. ಇಸ್ರಾಯೇಲರು ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳಲಿಲ್ಲ. ದೇವರ ಆಜ್ಞೆ ಏನಾಗಿತ್ತು? ನಾನಲ್ಲದೆ ನಿಮಗೆ ಬೇರೆ ದೇವರು ಇರಬಾರದು, ನೀವು ಯಾವ ಮೂರ್ತಿಯನ್ನು ಮಾಡಿಕೊಳ್ಳುವ. ಇದು ದೇವರ ಆಜ್ಞೆ. 10 ಆಜ್ಞೆಗಳಲ್ಲಿ ಇವು 2 ಆಜ್ಞೆ. ಇವಾಗ ಹೇಳ್ರಿ, ಇಸ್ರಾಯೇಲರು ದೇವರ ಆಜ್ಞೆಯನ್ನು ಕೈಗೊಂಡು ನಡೆದ್ರಾ? ಹೇಳ್ರಿ, ಕೈಗೊಂಡು ನಡೆದ್ರಾ? ಇಲ್ಲ. ದೇವರಿಗೆ ಕೋಪ ಬಂದ್ಬಿಡ್ತು. ಬಿಡು ಮೋಶೆ, ನಾನು ಹೋಗಿ ಇವ್ರನ್ನ ಸಾಯಿಸ್ತೀನಿ ಅಂದ. ಆದರೆ ಮೋಶೆ ಏನು ಮಾಡ್ದ? ದೇವರಿಗೆ ಮತ್ತು ಇಸ್ರಾಯೇಲರಿಗೆ ಮಧ್ಯಸ್ಥಕನಾಗಿ, ಮೀಡಿಯೇಟರ್ ಆಗಿ ಪ್ರಾರ್ಥನೆ ಮಾಡ್ದ, ವಿಜ್ಞಾಪನೆ ಮಾಡ್ದ. ದೇವರು ಬಿಟ್ಬಿಟ್ಟರಿ. ದೇವರೇ ತನ್ನ ಮನಸ್ಸು ಚೇಂಜ್ ಮಾಡ್ಕೊಂಬಿಟ್ಟಂತ. ಹೇಳ್ರಿ,
ಆತನ ಹೆಸರೇನು ಗೊತ್ತರಿ? ಮನ ಮರಗುವ ದೇವರು. ಆಮೇಲೆ ಹೇಳ್ರಿ ಜೋರಾಗಿ, ಆತನ ಹೆಸರು ಮನ ಮರಗುತ್ತಾನೆ. ಅದಕ್ಕೆ ಯೋನ ಹೇಳ್ದ, ಸ್ವಾಮಿ ನೀನೇನಂತ ನನಗೆ ಗೊತ್ತಪ್ಪ, ನೀನೇನಂತ ನನಗೆ ಗೊತ್ತು, ನೀನೇನೋ ಇವಾಗ ಹೋಗು, ನಿನವೆಗೆ ಹೋಗಂತ ಇದ್ದಿ, ನಾನು ಹೋಗ್ತೀನಿ, ನೀನು ನಾಶ ಮಾಡ್ತೀನಂತಿ, ನನಗೆ ಗೊತ್ತು ನೀನು ನಾಶ ಮಾಡೋಂಗಿಲ್ಲ, ನೀನು ಮನ ಮರುಗುವ ದೇವರು. ಏನು ಮರಗ್ತಾನಂತ ಆತನು? ಹೇಳ್ರಿ ಏನು? ಮನ ಮರಗುವ ದೇವರಾತ. ಆತನ ಮನಸ್ಸು ಚೇಂಜ್ ಮಾಡ್ಕೊಂಬಿಟ್ಟಂತೆ. ಆಯಿತು ಮೋಶೆ, ನಾನು ಇವ್ರನ್ನೇನು ಮಾಡೋದಿಲ್ಲ, ನಾಶ ಮಾಡೋದಿಲ್ಲ. ಆದರೆ ನಾನು ಒಂದು ರೋಗವನ್ನು ಕಳಿಸಿ ಅವ್ರನ್ನೇನು ಮಾಡ್ತೀನಿ, ನಾಶ ಮಾಡ್ತೀನಿ. ಒಂದು ಪ್ಲೇಗ್, ದೇವರು ಏನು ಮಾಡಿದಂತೆ, ಅವರ ಮೇಲೆ ಒಂದು ರೋಗವನ್ನು ಕಳಿಸಿದಂತೆ. ಆವಾಗ ಸ್ವಲ್ಪ ಜನ ಏನಾದ್ರಂತೆ, ಅದರಲ್ಲಿ ಸತ್ತು ಹೋದ್ರಂತೆ ಪ್ರಿಯರೇ. ಆದಮೇಲೆ ಕೇಳ್ರಿ, ಮೋಶೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡ್ತಾನೆ. ಆವಾಗ ಅಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಹೇಳ್ತಾನೆ ಮೋಶೆ, ಯೆಹೋವನ ಪಕ್ಷದವರು ಯಾರೋ ಅವರು ನನ್ನ ಕಡೆಗೆ ಬರ್ರಿ ಅಂತ ಹೇಳ್ತಾನಂತೆ. ಅವಾಗ ಅಲ್ಲಿದ್ದ ಲೇವಿ ಕುಲದವರು, ಹೇಳ್ರಿ ಯಾರು? ಲೇವಿ ಕುಲದವರೆಲ್ಲರೂ ಮೋಶೆ ಕಡೆಗೆ ಬಂದುಬಿಡ್ತಾರಂತೆ. ಆ ದಿನ ಸುಮಾರು 3,000 ಜನರನ್ನು ಅವ್ರು ಏನು ಮಾಡಿದ್ರಂತೆ, ಸಾಯಿಸಿಬಿಟ್ರಂತಾರೆ. ಅವ್ರ ಅಣ್ಣ ತಮ್ಮ ಕುಲದವ್ರು ಯಾರ ನೋಡಿಲ್ಲ ಅಂತ, ಅವರು ಯಾರ್ಯಾರು ಬಂದ್ರೆ ಅವ್ರನ್ನೆಲ್ಲ ಏನು ಮಾಡಿಬಿಟ್ರಂತೆ, ಸಾಯಿಸಿಬಿಟ್ರಂತೆ, ಅವಿಧೇಯರಾದವ್ರನ್ನ. ಅದು ದೇವರ ಉಗ್ರತೆ. ಎಲ್ಲರೂ ಹೇಳ್ರಿ, ಏನದು? ದೇವರ ಉಗ್ರತೆ, ದೇವರ ಕೋಪ ಅದು. ಆದರೆ ಹೊಸ ಒಡಂಬಡಿಕೆಯಲ್ಲಿ ದೇವರು ಕೃಪೆಯುಳ್ಳವನು. ಎಲ್ಲರೂ ಏನಾಗಿದ್ದಾನೆ? ಇವತ್ತು ನಾನು ನೀನು ಜೀವಿಸ್ತಾ ಇದ್ದೀವಿ ಯಾಕೆ ಗೊತ್ತಮ್ಮ? ಕೃಪೆಯ ಕಾಲದಲ್ಲಿದ್ದೇವೆ. ವಿ ಆರ್ ಇನ್ ದ ಎರಾ ಆಫ್ ಗ್ರೇಸ್. ಈ ಕೃಪಾ ಯುಗದಲ್ಲಿ ಇದ್ದೇವೆ. ಒಂದು ದಿನ ಈ ಕೃಪೆ ಯುಗ ಅಂತ್ಯವಾಗಲಿಕ್ಕಿದೆ ರೀ. ಕೃಪೆಯ ಕಾಲದಲ್ಲಿ ಪೇತ್ರನು ಸಾರಿದಂತೆ ಸುವಾರ್ತೆ, ಅವಾಗ ಎಷ್ಟು ಸಾವಿರ ಜನ ರಕ್ಷಣೆ ಹೊಂದಿದ್ರು ಗೊತ್ತಾ? ಇದೇ 3,000 ಜನ. ಅಲ್ಲಿ 3,000 ಜನ ದೇವರ ಉಗ್ರತೆಗೆ ನಾಶ ಆದರು. ಇವಾಗ ದೇವರ ಕೃಪೆ ನಿಮಿತ್ತ 3,000 ಜನ ರಕ್ಷಣೆ ಹೊಂದಿದ್ರು. ಇವಾಗ ನಾವು ಕೃಪೆ ಯುಗದಲ್ಲಿದ್ದೇವೆ. ನಾವು ದೇವರ ಪಕ್ಷ ನಿಲ್ಲುವವರಾಗಿರಬೇಕು. ಯಾರ ಪಕ್ಷ ರೀ? ನಾವು ದೇವರ ಪಕ್ಷ. ಲೇವಿ ಕುಲದವರು ನಾವು ಆಗ್ಬೇಕ್ರಿ. ಅದಕ್ಕೆ ಲೇವಿ ಕುಲದವರಿಗೆ ದೇವರ ಆಲಯದಲ್ಲಿ ಸೇವೆ ಮಾಡುವ ಕೆಲಸ ಸಿಕ್ತು. ಹಲ್ಲೆಲೂಯ. ಆತನ ಮಂಜೂಷವನ್ನು ಓರುವ ಕೆಲಸ ಸಿಕ್ತು. ಇವತ್ತು ನಾನು ನೀನು ಲೇವಿ ಕುಲದವರಂತೆ ನಾವು ದೇವರ ಪಕ್ಷ. ಇವತ್ತೆಷ್ಟೋ ಜನ ಚೇಂಜ್ ಆಗ್ತಿದ್ದಾರೆ ರೀ. ಎಷ್ಟೋ ಜನ ದೇವರನ್ನ ಬಿಡ್ತಿದ್ದಾರೆ ಗೊತ್ತಾ ನಿಮಗೆ? ನಂಬಿಕೆ ಕಳ್ಕೊಂಡ್ಬಿಟ್ರೆ ಅವರು. ಒಂದು ಸಪನ ಟೈಮಲ್ಲಿ ಒಳ್ಳೆ ಆರಾಧನಾ ನಾಯಕರು, ಒಳ್ಳೆ ವಾಕ್ಯ ಹೇಳೋರು, ಇವತ್ತು ದೇವರಲ್ಲಿಲ್ಲ. ದೇವರ ಪಕ್ಷ ಈ BJP ಕಾಂಗ್ರೆಸ್ ಹೆಂಗೆ ಚೇಂಜ್ ಆಗ್ತಾರಲ್ಲ, ಹಿಂಗೆ ಚೇಂಜ್ ಆಗಿಬಿಡ್ತಿದ್ದಾರೆ ಅವರು. ನಾವು ದೇವರ ಪಕ್ಷವಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ನಾವು ಬದಲಾಗಬಾರ್ದು. ಹಲ್ಲೆಲೂಯಾ. ನಾವು ಏನಾಗಬಾರ್ದು ರೀ? ನಮ್ಮ ನಂಬಿಕೆಯನ್ನು ನಾವು ಕಳ್ಕೊಳ್ಳಬಾರ್ದು. ನಾವು ದೇವರ ಪಕ್ಷದವರಾಗಿರ್ಬೇಕು. ಅದಾದಮೇಲೆ ಪ್ರಿಯರೇ, ನಾವು ನೋಡ್ತೇವೆ ಅಲ್ಲಿ ಮೋಶೆ ವಿಜ್ಞಾಪನೆ ಮಾಡಿ ಅಲ್ಲೇನು ಮಾಡಿದಂತೆ, ಜನರನ್ನು ಬದುಕಿಸಿದ ಪ್ರಿಯರೇ. ನೋಡ್ರಿ, ಅವರ ಸ್ವಭಾವ ಅವರಿಗೆ ತಾಳ್ಮೆನ ಕಳೆದುಕೊಳ್ಳುವಂತೆ ಮಾಡ್ತೀರಿ. ಮೋಶೆ ಲೇಟ್ ಆಗಿತ್ತು ಒಳ್ಳೆ, ಅವ್ರಿಗೇನಾಯ್ತಂತೆ, ಅವರ ತಾಳ್ಮೆ. ಎಲ್ಲರೂ ಹೇಳ್ರಿ ತಾಳ್ಮೆ. ಹೇಳು ತಾಳ್ಮೆ. ಹೇಳ್ರಿ ತಾಳ್ಮೆ. 40 ದಿವಸ ಕಾಯಕ್ಕಾಗಲಿಲ್ಲ ಅವರು. ಐಗುಪ್ತ ದೇಶದಲ್ಲಿ ಎಷ್ಟು ವರ್ಷ ಇದ್ದರು? 430 ವರ್ಷ. ಹೇಳ್ರಿ ಎಷ್ಟು? 430 ವರ್ಷ ಗಪ್ಚುಪ್ ಕೆಲಸ. ಇಲ್ಲಿ 40 ದಿವಸ ಸುಮ್ಮನೆ ಇರೋಕ್ಕಾಗಿಲ್ಲ. ಅದಕ್ಕೆ 40 ವರ್ಷ ಸುತ್ತಿದ್ರು ಅದೇ ಅಡವಿಯಲ್ಲಿ. ಹೇಳ್ರಿ, ಅದೇ ಅಡವಿಯಲ್ಲಿ ಏನು ಮಾಡಿದರು? ಸುತ್ತಿದ್ರು. ನಮಗೆ ತಾಳ್ಮೆ ಇಂಪಾರ್ಟೆಂಟ್. ಏನು ಇಂಪಾರ್ಟೆಂಟ್ ರೀ? ತಾಳ್ಮೆ ಇಂಪಾರ್ಟೆಂಟ್. ಮತ್ತು ಇವತ್ತು ದೇವರು ನಿನ್ನನ್ನು ಯಾವುದರಿಂದ ಆಶೀರ್ವದಿಸಿದ್ದಾನೆ ಅದು ನಿನಗೆ ಶಾಪವಾಗಬಾರ್ದು. ಸ್ವಲ್ಪ ಜನ ಕೆಲಸ ಇಲ್ಲ ಅಂತ ಪ್ರೇಯರ್ ಮಾಡ್ಕೊಳ್ತಾರೆ. ಕೆಲಸ ಸಿಕ್ಕಿದ ಮೇಲೆ ದೇವರೇ ನನಗೆ ಸಮಯ ಇಲ್ಲ ಅಂತಾರೆ. ಹೇಳ್ರಿ, ಸ್ವಲ್ಪ ಜನ ತಮ್ಮ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಆರೋಗ್ಯ ಬಂದಮೇಲೆ ಆದಿವಾರನೇ ಮರ್ತೋಗ್ಬಿಡ್ತಾರೆ. ಎಲ್ಲರೂ ಹೇಳ್ರಿ, ಆದಿವಾರ ಬಂದಮೇಲೆ ಅಲ್ಲಲ್ಲ, ಆರೋಗ್ಯ ಬಂದಮೇಲೆ, ಜೋರಾಗಿ ಹೇಳ್ರಿ, ಆರೋಗ್ಯ ಬಂದಮೇಲೆ ಆದಿವಾರನೇ ಮರ್ತೋಗ್ಬಿಡ್ತಾರೆ. ಹೇಳ್ರಿ, ನೀವು ಹೇಳಿಲ್ಲ ಅಂದ್ರೆ ಅರ್ಥ ಏನು?
నేను బాగా మర్చిపోయాను పాస్టర్, నా గురించే చెప్తున్నావు కదప్పా. నేను చెప్పట్లేదమ్మా, నిన్ను అధికముగా ప్రేమించే నీ పరలోకపు తండ్రి ఆయన నీకు చెప్తున్నాడు. ಹಲ್ಲೇಲೂಯಾ ಹೇಳ್ರಿ. ಆರೋಗ್ಯ ಬಂದಮೇಲೆ ಹೇಳ್ರಿ, ಚೇಂಜ್ ಮಾಡ್ತೀನಿ ಸ್ಟೇಟ್ಮೆಂಟು. ಆರೋಗ್ಯ ಬಂದಮೇಲೆ ಆದಿವಾರ ಬಿಡಬೇಡ. ನನಗೆ ಹೇಳ್ಬೇಡ, ಪಕ್ಕದಲ್ಲಿರೋಗೆ ಹೇಳು. ಹಾಂ, ನೋಡಿ ಎಷ್ಟು ಕೋಪ ಅಲ್ಲ ನಿಮಗೆ ನನ್ನ ಮೇಲೆ. ನನ್ನೇ ನೋಡಿ ಹೇಳ್ತೀರಲ್ಲ, ಪಕ್ಕದಲ್ಲಿರೋಗೆ ಹೇಳ್ರಿ. ಹಾಂ, ಇನ್ನೂ ಸ್ವಲ್ಪ ಜನ ನನಗೆ ಹೇಳ್ತಾರೆ ನೋಡ್ರಿ. ಆರೋಗ್ಯ ಬಂದರೆ ಏನು ಬಿಡಬೇಡ, ಹಾಂ, ಬಿಗಿಯಾಗಿ ಇಳಿದುಕೋ. ಆಮೇನ್ ಆಮೇನ್. ನಾವಿವಾಗ ಇನ್ನೊಂದು ಹೊಸ ಒಡಂಬಡಿಕೆಗೆ ಬರೋಣ. ನಾವು ಲೂಕನ ಬರೆದ ಸುವಾರ್ತೆ ಅದರ 8ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ ನಾವು ಯಾಯಿರ್ ಎನ್ನುವಂಥ ವ್ಯಕ್ತಿಯನ್ನು ನೋಡ್ತೇವೆ. ಪ್ರೇಯರ್ ಯಾರನ್ನು ನೋಡ್ತೇವೆ? ಯಾಯಿರ್ ಎನ್ನುವಂಥ ವ್ಯಕ್ತಿಯನ್ನು ನೋಡ್ತೇವೆ. ನೋಡೋಣ. ಇಲ್ಲಿ ನಡೆದಂಥ ಸಂಭವ ನಾನು ನಿಮ್ಗೆ ಹೇಳ್ತೀನಿ, ಕೇಳ್ರಿ ಪ್ರಿಯರೇ. ಯಾಯಿರನು ಸಭಾಮಂದಿರದ ಅಧಿಕಾರಿ ಆಗಿದ್ದಂತೆ ಪ್ರಿಯರೇ. ಏನಾಗಿದ್ದಂತೆ? ಸಭಾಮಂದಿರದ ಅಧಿಕಾರಿ. ಇವನು ಏನು ಮಾಡ್ದ? ಯೇಸು ಸ್ವಾಮಿ ಹತ್ರ ಹೋದ. ಯೇಸು ಸ್ವಾಮಿ ಹತ್ರ ಹೋಗಿ, ಯೇಸು ಸ್ವಾಮಿ ನಿನ್ನ ಪಾದಕ್ಕೆ ಬೀಳ್ತೀನಿ ಅಂತ ಬಿದ್ದುಬಿಟ್ಟ. ಏನು ಬಿದ್ದಂತೆ ಕೇಳ್ರಿ, ಹೇಳು. ಇಸ್ರಾಯೇಲರು ವಿಗ್ರಹಕ್ಕೆ ಬಿದ್ದರು, ಈತ ಹೋಗಿ ಯೇಸುವಿನ ಪಾದಕ್ಕೆ ಬಿದ್ದುಬಿಟ್ಟ. ಹೌದಲ್ಲ? ಬಿದ್ದು, ಸ್ವಾಮಿ ನನ್ನ ಮಗಳಿಗೆ 12 ವರ್ಷ, ಎಷ್ಟು ವರ್ಷ ಸಾಯ್ತಾ ಇದ್ದಾಳೆ, ನೀನು ಬರಬೇಕು, ನೀನು ಬಂದು ಆಕೆ ಮೇಲೆ ಏನಿಡಬೇಕು? ಹೇಳ್ರಿ ಹೇಳ್ರಿ, ಏನಿಡಬೇಕು? ಕೈ ಇಡಲೇಬೇಕು. ಎಲ್ಲರೂ ಹೇಳ್ರಿ, ಕೈ ಇಡಲೇಬೇಕು. ಯೇಸು ಸ್ವಾಮಿ ಭಾಳ ಒಳ್ಳೆಯ ದೇವ್ರಿ. ಅಧಿಕಾರಿ ಕರೆದ್ರು ಬರ್ತಾನೆ, ಪಾಪಿ ಕರೆದ್ರು ಬರ್ತಾನೆ, ಭಿಕ್ಷುಗಾರ ಕರೆದ್ರು ಬರ್ತಾನೆ, ಕುರುಡ ಕರೆದ್ರು ಬರ್ತಾನೆ. ಬಂದ ಇಲ್ಲ ಯೇಸು ಸ್ವಾಮಿ? ಹೇಳ್ರಿ ಹೇಳ್ರಿ. ಜಕ್ಕಾಯ ಕರೆದ್ರೆ ಅವ್ರ ಮನೆಗೆ ಹೋದ ಇಲ್ಲ. ಬಾರ್ತಿಮಾಯ ಕೂಗಿದ್ರೆ ಉತ್ತರ ಕೊಟ್ಟ ಇಲ್ಲ. ಕುಷ್ಠರೋಗಿಗಳು ಬಂದರೆ ಮುಟ್ಟಿ ಗುಣಪಡಿಸ್ದ ಇಲ್ಲ. ಹೇಳ್ರಿ ಹೇಳ್ರಿ. ಯಾರು ಕರೆದ್ರು ನಮ್ಮ ಯೇಸುವಿಗೆ ಪಕ್ಷಪಾತವಿಲ್ಲ, ಜಾತಿ ಭೇದ ಇಲ್ಲ, ಬಣ್ಣ ಭೇದ ಇಲ್ಲ ನಮ್ಮ ಯೇಸುವಿಗೆ. ಹಲ್ಲೆಲೂಯಾ. ಆತನು ಉಳ್ಳವರಿಗೂ ದೇವರು, ಏನಿಲ್ಲದವರಿಗೂ ದೇವರು. ಆತನು ವಿದ್ಯಾವಂತರಿಗೂ ಕಿವಿಗೊಡ್ತಾನೆ, ಅವಿದ್ಯಾವಂತರಿಗೂ ಕಿವಿಗೊಡ್ತಾನೆ. ಶ್ರೀಮಂತರಿಗೂ ಉತ್ತರ ಕೊಡ್ತಾನೆ, ಬಡವರಿಗೂ ಉತ್ತರ ಕೊಡ್ತಾನೆ. ರೋಗಸ್ಥರನ್ನು ಗುಣಪಡಿಸ್ತಾನೆ, ಆರೋಗ್ಯವಾಗಿದ್ದರೆ ಇನ್ನೂ ನಿನ್ನನ್ನು ಗುಣಪಡಿಸ್ತಾನೆ. ಎಂಥ ದೇವ್ರಿ ಅಲ್ಲ? ಹಲ್ಲೆಲೂಯಾ. ಇಲ್ಲಿ ಅಧಿಕಾರಿ, ಸಭಾಮಂದಿರದ ಅಧಿಕಾರಿ. ಭಾಳ ಜನ ಏನು ಆತ ಕರೆದ್ರೆ ಹೋಗ್ಲೇಬೇಕು ಯೇಸು ಸ್ವಾಮಿ. ಜಕ್ಕಾಯ ಪಾಪಿ, ಮೋಸ್ಕಾರ. ಹೇಳ್ರಿ ಹೇಳ್ರಿ. ಹೋದ ಇಲ್ಲ ಯೇಸು ಸ್ವಾಮಿ? ಹೋದ ಇಲ್ಲ ರೀ? ಹೋದ ರೀ ಯೇಸು ಸ್ವಾಮಿ. ಹಲ್ಲೆಲೂಯಾ. ಪೇತ್ರನ ಅತ್ತೆ ಸ್ತ್ರೀ ಆಕೆ. ಭಾಳ ಜನ ಗೊತ್ತು ಯೇಸು ಸ್ವಾಮಿ ಪುರುಷನು ಬರೀ ಪುರುಷರಿಗೆ ಸಪೋರ್ಟ್ ಮಾಡ್ತಾನೆ. ಇಲ್ಲ, ಯೇಸು ಸ್ವಾಮಿ ಸೇವೆಗೆ ಭಾಳ ಸ್ತ್ರೀಯರೇ ಸಪೋರ್ಟ್ ಮಾಡಿದ್ರು ರೀ. ಆಮೇನ್. ಆತನು ಸ್ತ್ರೀ ಪುರುಷ ಎನ್ನುವಂಥ ಭೇದ ಇಲ್ಲ, ಆತನು ಎಲ್ಲರಿಗೆ ದೇವರಾಗಿದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸು ಸ್ವಾಮಿ ಹೋದ. ಬರ್ತೀನಪ್ಪ ನೀನು ಹೋಗಿ ಯಾಯಿರತ್ತ, ಯಾಯಿರ ಮನೆಗೆ ಹೋಗ್ತಾ ಇದ್ದಾನೆ. ಎಂಥ ದೇವ್ರಿ, ರಾಜಾದಿರಾಜ. ಹಾಂ, ಆತ ಎಲ್ಲಿದ್ದಾನೋ ಅಲ್ಲಿಂದ ಒಂದು ಮಾತು ಹೇಳಿದರೆ ಯಾಯಿರನ ಮಗಳು ಸಾಯೋದೇ ಇಲ್ಲ. ಏನಾಗೋದಿಲ್ಲ? ನಾವು ನೋಡಿವಲ್ಲ, ಶತಾಧಿಪತಿ ಆಳು ಯೇಸು ಸ್ವಾಮಿ ಬರೀ ಒಂದು ಮಾತು ಹೇಳಿದ್ಕೊಳ್ಳಿ ಏನಾಗ್ಬಿಟ್ಟ? ಗುಣ ಆಗ್ಬಿಟ್ಟ ರೀ, ಗುಣ ಆಗ್ಬಿಟ್ಟ. ಯೇಸು ಸ್ವಾಮಿ ಹೇಳಿಲೇ, ನಾನು ಟೈಮ್ ವೇಸ್ಟ್ ಮಾಡಿ ನೋಡಿ, ನಿನ್ನ ಮನೆಗೆ ಬರ್ಬೇಕಂದ್ರೆ ಎಷ್ಟೊತ್ತಾಗುತ್ತೆ ಗೊತ್ತಾ ನನಗೆ? ಆಗಿನ ಕಾಲದಲ್ಲಿ ನಮ್ಮ ಥರ ಗಾಡಿ ಕಾರು ಏನಿಲ್ಲ, ನಡ್ಕಂತ ಹೋಗ್ಬೇಕು. ಏನು ಮಾಡ್ಬೇಕು? ಕಡಮ ನಡ್ಕಂತ ಹೋಗ್ಬೇಕು. ಹೇಳ್ರಿ ಹೇಳ್ರಿ. ಯೇಸು ಸ್ವಾಮಿ ಬೇಜಾರಾಗಿಲ್ಲ ನೋಡ್ರಿ. ಯೇಸು ಸ್ವಾಮಿ ಗುಣ, ಯೇಸು ಸ್ವಾಮಿ ಗುಣ ನೋಡ್ರಿ, ಸ್ವಭಾವ. ಯಾರು ಬರ್ತೀನಿ, ಹೋಗ್ತಾ ಇದ್ದೀನಿ ಯೇಸಪ್ಪ ನಡ್ಕಂತ. ಹೋಗ್ತಾ ಇರ್ಬೇಕಾರೆ ಯಾರು ಮುಟ್ಟಿದ್ರು ಯೇಸು ಸ್ವಾಮಿನ? 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಸ್ತ್ರೀ ಮುಟ್ಟಿಬಿಟ್ಲು. ಅಯ್ಯಪ್ಪ, ಸ್ಟಾರ್ಟ್ ಆಯ್ತು ಕತೆ. ಯೇಸು ಸ್ವಾಮಿ ನಿಂತುಬಿಟ್ಟ. ನೀನು ಮುಟ್ಟಿದರೆ ಯೇಸು ಸ್ವಾಮಿ ನಿಂತು ಬಿಡ್ತಾನೆ. ನಿಮಗೆ ಅರ್ಥ ಆಗಿಲ್ಲ ಪಾಯಿಂಟು? ನೀನು ಪ್ರಾರ್ಥನೆ ಮಾಡಿದರೆ ಯೇಸು ಸ್ವಾಮಿ ನಿಂತು ಬಿಡ್ತಾನೆ.
ನೀನು ನಂಬಿಕೆಯಿಂದ ಆತನ ಬಳಿ ಬಂದರೆ ನಿನಗೋಸ್ಕರ ನಿಂತು ಬಿಡ್ತಾನೆ ಆತ. ಹೇಳಮ್ಮ ಆಮೇನಂತ. ನಿಂತುಬಿಟ್ಟ. ಯಾಕೆ? ಇಲ್ಲಿ ಆ್ಯಕ್ಷನ್ ವಿತ್ ಫೇತ್ ಇತ್ತಿಲ್ಲಿ. ಬರೀ ಆ್ಯಕ್ಷನ್ ಇದ್ದಿಲ್ಲ, ನಂಬಿಕೆ ಕಾರ್ಯರೂಪದಲ್ಲಿ ಇತ್ತಿದ್ದು. ಮುಟ್ಟಿದ ಕೂಡಲೇ ನನಗೇನಾಗ್ತದೆ ಅಂತ ಅನ್ಕೊಂಡ್ಲಾಕೆ, ಗುಣವಾಗ್ತದೆ ಅನ್ಕೊಂಡ್ಲು. ಹೋಗಿ ಏನು ಮಾಡಿದ್ಲು? ಮುಟ್ಟಿಬಿಟ್ಲು. ಸ್ವಾಮಿ ನಿಂತುಬಿಟ್ಟ. ಹೋಯ್ತಪ್ಪ ಶಕ್ತಿ ಪೋಯಿಂದ್ರ ಮಾತಾಡ್ಕೊಂತ ನಿಂತುಬಿಟ್ಟು. ಸ್ವಾಮಿ ನಮ್ಮ ದೇವರು ಮಾತಾಡುವ ದೇವ್ರಿ. ಹೇಳ್ರಿ ನೀನು ಆ ಪ್ರಾರ್ಥನೆ ಸಮಯದಲ್ಲಿ ನೀನು ಕಳೆದ್ರೆ, ನಾನು ಹೇಳ್ತೀನಿ, ಆ ಅನುಭವನೇ ಬೇರೆ. ಆತನೊಟ್ಟಿಗೆ ನೀನು ಮಾತನಾಡು, ನಿನ್ನೊಟ್ಟಿಗೆ ಆತನು ಮಾತಾಡ್ತಾನೆ. ಅದನ್ನೇ ಪ್ರಾರ್ಥನೆ ಅನ್ನೋದು. ಮಾತಾಡ್ಕೊಂತ ನಿಂತುಬಿಟ್ಟ ಸ್ವಾಮಿ. ಅಮ್ಮ ಏನಾಯ್ತಮ್ಮ? 12 ವರ್ಷದ ಕತೆ ಹೇಳಿಲ್ಲ ಅಮ್ಮ. 12 ವರ್ಷದ ಕತೆ ಹೇಳೋದ್ರೊಳಗೆ ಒಬ್ಬನು ಬಂದ ಅಲ್ಲಿ. ಯಾರು? ಸಭಾಮಂದಿರದ ಅಧಿಕಾರಿಯಲ್ಲಿ ಒಬ್ಬನು ಬಂದು ಏನು ಹೇಳಿದಂತೆ ನೋಡ್ರಿ. 50ನೇ ವಚನ ಹೋದ್ರಿ. ಆದರೆ ಯೇಸು ಅದನ್ನು ಕೇಳಿ, ಇಲ್ಲ ಒಂದು ನಿಮಿಷ ಇರ್ರಿ. 49ನೇ ವಚನ ಹೋದ್ರಿ. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ, ಯಾರ ಹತ್ರ ಮಾತಾಡ್ತಿದ್ದಾನೆ? ಸ್ತ್ರೀ ಹತ್ರ ಮಾತಾಡ್ತಾ ಇದ್ದಾನೆ. ಹೇಳ್ರಿ, ನಮ್ಮ ದೇವ್ರು ಯಾವ ದೇವರು? ಎಷ್ಟು ಜನಕ್ಕೆ ಮಾತಾಡೋದು ಇಷ್ಟ? ಅಮ್ಮ ಸ್ವಲ್ಪ ಜನ ಫೋನ್ ಮಾಡ್ತಾರೆ ನನಗೆ. ನಾವೇನು ಹೇಳೋದಿಲ್ಲ, ಅವರೇ ಹೇಳ್ತಿರ್ತಾರೆ, ಸುಮ್ಮನೆ ಕೇಳ್ಬೇಕು. ಹಲೋ ಅಂದ್ಬಿಟ್ರೆ ಸಾಕು. ಹಿಂಗಾಯ್ತಪ್ಪ ಹಂಗಾಯ್ತಪ್ಪ. ಲಾಸ್ಟಿಗೆ ಏನಪ್ಪ ನೀನು ಮಾತಾಡೋಲ್ಲಿ? ನಾನೇನು ಮಾತಾಡೋಕೆ, ಎಲ್ಲ ನೀನೇ ಮಾತಾಡ್ತಿದ್ದೀಯ. ಒಳ್ಳೇದು ಮಾತಾಡೋದು ಕೂಡ ಒಳ್ಳೇದು. ಸ್ವಲ್ಪ ಜನ ಮಾತಾಡ್ಲಾರ್ದಂಗೆ ಇರ್ತಾರೆ, ಅದು ಕೂಡ ಭಾಳ ಡೇಂಜರ್ ನೋಡ್ರಿ. ಮಾತಾಡ್ಬೇಕು ನಾವು. ಹೇಳ್ರಿ, ಅಂದರೆ ಯಾವ್ದು ಬೇಕಾದ್ರೆ ಅವ್ರು ಮಾತಾಡಬಾರ್ದು. ಕೆಲಸಕ್ಕೆ ಬರಲಾರ್ದು ಮಾತಾಡಿ ಅಭಿಷೇಕ ಕಳ್ಕೊಬಾರ್ದು. ನಿನ್ನ ಮಾತಿನಲ್ಲಿ ಕೂಡ ಅಭಿಷೇಕ ಐತೆ. ನಿನ್ನ ಮಾತಿನಲ್ಲಿ ದೇವರ ಶಕ್ತಿ ಅಧಿಕಾರ ಇಟ್ಟಾನೆ. ವ್ಯರ್ಥವಾದ ಮಾತು ಮಾತಾಡಬಾರ್ದು. ಇನ್ನೊಬ್ಬರನ್ನು ಬಲಪಡಿಸೋ ಮಾತು, ಇನ್ನೊಬ್ಬರಿಗೆ ಸಂತೋಷ ತರೋ ಮಾತು, ಇನ್ನೊಬ್ಬರನ್ನು ಪ್ರೋತ್ಸಾಹಗೊಳಿಸೋ ಮಾತು ಮಾತಾಡಬೇಕು. ನಾನು ಯಾವಾಗಲೂ ಅದೇ ಹೇಳ್ತೀನಿ, ಕಟ್ಟೋ ಮಾತಿದ್ರೆ ಮಾತಾಡ್ರಿ, ಕೆಡುವ ಮಾತಿದ್ರೆ ಬಾಯಿ ಮುಚ್ಕೊಂಡಿರ್ರಿ ಅಂತ ಹೇಳ್ತೀನಿ. ಕೆಡುವ ಮಾತು ನಾವು ಮಾತಾಡಬಾರ್ದ್ರಿ, ನಾವು ಕಟ್ಟುವ ಮಾತುಗಳನ್ನು ಮಾತಾಡಬೇಕು. ಸ್ವಾಮಿ ಮಾತಾಡ್ತಾ ಇದ್ದಾನಂತೆ. ಇವಾಗ ಹೇಳ್ರಿ, ಸ್ವಾಮಿ ಮಾತಾಡ್ತಾರೆ ಅಂದರೆ ಆತನಿಗೆ ಯಾರು ಬೇಕು ಹೇಳ್ರಿ? ಮಾತಾಡೋರು ಬೇಕ್ರಿ. ಆಮೇನ್. ಆ ಒಂದು ಯಾವ ಸ್ತ್ರೀ, ಯಾಕೆ ಸಮಾರ್ಯ ಸ್ತ್ರೀ ಹತ್ರ ಸ್ವಾಮಿ 7 ಸಾರಿ ಮಾತಾಡ್ದಂತೆ. ಆಮೇನ್. ಸಮಾರ್ಯ ಸ್ತ್ರೀ ಕಮ್ಮಿ ಮಾತಾಡಿದ್ಲು, ಸ್ವಾಮಿ ಜಾಸ್ತಿ ಮಾತಾಡ್ದ. ನಮ್ಮ ದೇವರು ಮಾತಾಡುವ ದೇವರು. ಅಲ್ಲೆಲ್ಲೂಯಾ. ಮಾತಾಡ್ತಾನ್ರಿ ಆತ. ನೀನೊಟ್ಟಿಗೆ ಮಾತಾಡ್ತಾನೆ. ಮೋಶೆಯೊಟ್ಟಿಗೆ ಮಾತಾಡ್ದ. ಎಲ್ಲ ನೋಡ್ರಿ, ಆದಿ ಕಾರಣದಿಂದ ಪ್ರಕಟಣೆ ಲಾಸ್ಟ್ವರೆಗೂ ಆತ ಏನು ಮಾಡ್ತಾ ಇದ್ದಾನೆ? ಮಾತಾಡ್ತಾ ಇದ್ದಾನೆ. ಆಮೇನ್. ಅಲ್ಲೆಲ್ಲೂಯಾ. ಮಾತಾಡ್ದ. ಮುಂದೆ ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು. ಮುಗಿತು ಕತೆ. ಮೋಶೆ ಹೋದ, ಮುಗಿತು ಕತೆ ಇವ್ರದ್ದು. ಏನ తెలుగಲ್ಲಿ ಹೇಳ್ತಿದೆ, వాడు మోషే ఏమైపోయాడో మాకు తెలీదు. వాడు గీడు అంದ್ಬಿಟ್ರು. సేవకుడు లేదు, ಪಾಸ್ಟರ್ లేదు, ಬ್ರದರು లేదు, ವಾಡ. ಸ್ವಲ್ಪ ಜನಕ್ಕೆ ತೇಡ ಬಂದರೆ ಸೇವಕರು ನೋಡೋದಿಲ್ಲ, ಏನು ನೋಡೋದಿಲ್ಲ. ಹೌದಲ್ಲ? ನಾವು ಮೊನ್ನೆ ಶಿವಮೊಗ್ಗ ಹೋಗಿದ್ವಿ. ದೇವ್ರು ನಂಬಿದವನೇ ಪಾಸ್ಟ್ ನೋಡಿದ್ಬಿಡೋಣ. ಆತನೇ ರಕ್ಷಣೆ ಮಾರ್ಗದಲ್ಲಿ ನಡೆಸಾನಂತ. ಪಾಪ ನನಗೆ ಕೇಳಿ ಭಾಳ ದುಃಖ ಆಗ್ಬಿಡ್ತು ನನಗೆ. ಇವಾಗ ಕೂಡ ಮೋಶೆ ಗುಟ್ಟಕ್ಕೆ ಹೋಗ್ಯಾನಲ್ಲ, ಇಸ್ರಾಯೇಲ್ ಹೇಳುದು, మమ్మల్ని పిలుచుకుని వచ్చిన మోషే వాడు ఏమైడో తెలీదు. ಇಲ್ಲಿ ಸ್ವಾಮಿ ಮಾತಾಡ್ತಾ ಇದ್ದಾನೆ. ಒಬ್ಬನು ಬಂದು ಏನು ಹೇಳ್ದ? ತೆಲುಗಲ್ಲಿ ಭಾಳ ಚೆನ್ನಾಗಿದೆ. ತೆಲುಗಲ್ಲಿ ಹಾಕಪ್ಪ, ಕನ್ನಡದಲ್ಲಿ ಹೋದ್ರಿ ಇನ್ನೊಂದ್ಸರಿ. ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಇವಾಗ ಅವ್ರ ಮಗಳು ಸತ್ತಳೆ, ತೊಂದರೆ ಯಾರಿಗಾಗಬೇಕು? ಕರೆಕ್ಟ್ ಹೇಳೋಳು ಉಷಾ. ತಂದೆಗೆ ತೊಂದರೆ ಆಗ್ಬೇಕು. ಇವನೇನು ಹೇಳ್ತಾ ಇದ್ದಾನೆ? ಸ್ವಾಮಿಗೆ ತೊಂದರೆ ಇದ್ದರೆ ಬರ್ತಿದ್ದ ಸ್ವಾಮಿ? ತೊಂದರೆ ಐತಂತ ಗೊತ್ತಾದರೂ ಕೂಡ ಅಲ್ಲಿಗೆ ಹೋದ ಬೆತ್ತನ್ನಕ್ಕೆ. ಗೊತ್ತಾ ನಿಮಗೆ? ಲಾಜರ್ ಸತ್ತೋಗ್ಬಿಟ್ಟಿದ್ದ. ಸ್ವಾಮಿ ಹೇಳ್ದ ಹೋಗೋಣ ಅಂತ. ಅವಾಗ ಶಿಷ್ಯರು ಹೇಳ, ಸ್ವಾಮಿ
ನೀನೇನಪ್ಪ ನಿನಗೆ ಗೊತ್ತಿಲ್ಲ, ಅಲ್ಲಿ ಥ್ರೆಟ್ ಆಯ್ತಪ್ಪ, ತೊಂದರೆ ಐತೆ, ಕಲ್ಲೊಸದು ಸಾಯ್ತಾ ನಿನ್ನ ಅಂತ ಹೇಳಿದ್ರು ಕೂಡ ಯೇಸು ಸ್ವಾಮಿ ಏನು ಮಾಡ್ದ? ಇವಾಗ ಹೇಳ್ರಿ, ಮಗಳು ಸತ್ತೋಗಳೆ, ತೊಂದರೆ ತಂದೆಗ ಯೇಸುವಿಗ. ಆದರೆ ಅವನೇನು ಹೇಳ್ದ? ಮಾತು, ನೀವು ಮಾತು ಚೆನ್ನಾಗಿ ಕೇಳಬೇಕು. ఓద్రి ఇవాళ తెలుగులో ఓద్రి. ఆయన ఇంకను మాటలాడుచుండగా సమాజ మందిరపు అధికారి ఎంట నుండి ఒకడు వచ్చి నీ కుమార్తె చనిపోయినదని బోధకుని శ్రమ పెట్టవద్దని అతనితో చెప్పాను. ಶ್ರಮ పెట్టొద్దಪ್ಪ. ಆದರೆ ಯೇಸು ಏನು ಹೇಳ್ದ ಗೊತ್ತಾ ರೀ? ಇವಾಗ ಯೇಸು ಸ್ವಾಮಿ ಮಾತಾಡ್ತಾ ಏನಾಗ್ಬಿಡ್ತು, ಇಲ್ಲಿ ಲೇಟ್ ಆಗಿಬಿಡ್ತು. ಮಗಳು ಏನಾಗ್ಬಿಟ್ಲು ಹೇಳ್ರಿ? చనిపోయింది. ముందర యేసు ఏం చెప్తున్నాడు? ಆದರೆ యేసు ಹೇಳ್ರಿ, ಆದರೆ ಎಲ್ಲರೂ ಹೇಳ್ರಿ. ಎಷ್ಟು ಜನಕ್ಕೆ ಆದರೆ ಅನ್ನೋದು ಎಷ್ಟು ಜನಕ್ಕೆ ಜ್ಞಾಪಕ ಐತೆ? ಪೇತ್ರನಿಗೆ ದೇವರು ಹೇಳ್ದ, ರಾತ್ರಿ ಎಲ್ಲ ಪ್ರಯಾಸ ಪಟ್ಟೆವು, ಆದರೆ ಇದು ಯಾವ ಆದರೆ? ನಂಬಿಕೆಯ ಆದರೆ. ಯೇಸ್ವಾಮಿ ಹೇಳಿಲ್ಲ ಸತ್ತೋಗ್ಬಿಡ್ಲ, ಆದರೆ ಆಯ್ತು ಬಿಡಪ್ಪ, ಬಿಡಪ್ಪ ಹೇಳಿಲ್ಲ ಯೇಸ್ವಾಮಿ. ಯೇಸ್ವಾಮಿ ಹೇಳ್ದ ಆದರೆ. ಅದನ್ನು ಕೇಳಿ ಅವನಿಗೆ, ಆದರೆ ಯೇಸು ಅದನ್ನು ಕೇಳಿ ಅವನಿಗೆ ಅಂಜಬೇಡ. ಲೇಟ್ ಆದರೆ ನಮಗೆ ಬರೋದು ಪ್ರಾಬ್ಲಮ್ ಏನು ಗೊತ್ತಾ ರೀ? ಮೊದಲನೇದು ತಾಳ್ಮೆ ಹೋಗ್ಬಿಡ್ತದೆ, ಎರಡನೇದು ಬರೋದೇ ಭಯ. ಮೌನೇಶ್ ಬಂದಿಲ್ಲಲ್ಲ? ಓಕೆ, ಏನಾಗ್ತದೆ ರೀ? ಭಯ. ಎಲ್ಲ ಹೇಳ್ರಿ ಏನಾಗ್ತದೆ? ಇವಾಗ ಡೆಲಿವರಿ ಕರ್ಕೊಂಡು ಹೋಗಿತ್ತು ಅನ್ಕೊಳ್ರಿ. ಕೇಳ್ರಿ ಇವಾಗ ಆಗ್ತದೆ ಅಂತಿರ್ತಾರೆ ಡಾಕ್ಟ್ರು, ಚೆಕ್ ಮಾಡಿ ಹೇಳ್ತಾರೆ ಮಗು ಅಡ್ಡ ಬಿದ್ದುಬಿಡುತ್ತೆ, ನಾಳೆ ಆಗ್ತದಂತಾರೆ. ಶಟ್ಲು ಭಯ. ಆಗ್ತದಂದ್ರೆ ಓಕೆ, ನಾಳೆ ಬಂದು ಹೇಳ್ತಾಳೆ ನಾರ್ಮಲ್ ಡೆಲಿವರಿ ಆಗಲ್ಲಮ್ಮ, ಇನ್ನೂ ಭಯ ನಮ್ಮ ತಂಗಿಗೆ ಅಲ್ಲ, ಭಯ. ಇಲ್ಲಿ ಮಗಳು ಸತ್ತೋಗ್ಬಿಟ್ಟಾಳೆ, ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ ಅದನ್ನು ಕೇಳಿ. ನೋಡ್ರಿ, ನೀನು ಏನು ಕೇಳ್ತೀಯೋ ಅದರ ಮೂಲಕನೇ ನಿನಗೆ ಭಯ ಬರ್ತದೆ, ಧೈರ್ಯ ಕೂಡ ಬರ್ತದೆ. ಆದರೆ ಯೇಸು ಕೇಳ್ದ, ಏನು ಕೇಳ್ದ? ಯೇಸು ನೆಗೆಟಿವ್ ರಿಪೋರ್ಟ್ ಕೇಳ್ದ, ಸತ್ತೋಗಳಂತ ಹೇಳ್ದ. ಆದರೆ ಯೇಸು ಅದನ್ನು ಕೇಳಲಾರದಂತೆ ಏನು ಮಾಡ್ದ ಗೊತ್ತಾ ರೀ? ಏನು ಮಾಡ್ದ ಗೊತ್ತಾ? ಹೆದರಬೇಡ, ಅಂಜಬೇಡ ಅಂತ ಹೇಳ್ದ. ಕೇಳ್ರಿ ಇನ್ನೊಂದು ಹೇಳ್ತೀನಿ. ನೀನು ಯಾವಾಗ ನಕಾರಾತ್ಮಕ ಮಾತುಗಳನ್ನು ಕೇಳ್ತೀಯೋ, ಕೇಳಲಾರ್ದಂಗೆ ಇರೋಕ್ಕಾಗೋದಿಲ್ಲ. ಅವರು ಮಾತಾಡಲಾರ್ದಂಗೆ ಇರೋಕ್ಕಾಗಲ್ಲ, ಅವರು ಮಾತಾಡ್ತಾನೇ ಇರ್ತಾರೆ. ಹೇಳ್ರಿ ಎಲ್ಲರೂ, ಜನ ನಕಾರಾತ್ಮಕವಾಗಿ ಮಾತಾಡ್ತಾನೇ ಇರ್ತಾರೆ. ಹೌದಲ್ಲ? ನಮಗೆ ಕಿವಿ ಕೇಳಿಸ್ತಾವೆ ಅಲ್ಲ ರೀ? ಹತ್ತಿ ಇಟ್ಕೊಂಡ್ರೆ ಕೇಳಿಸ್ತಾವೆ, ಹೆಡ್ಫೋನ್ಸ್ ಇಟ್ಕೊಂಡ್ರೆ ಕೇಳಿಸ್ತಾವೆ, ಏನು ಮಾಡೋಕ್ಕಾಗೋದಿಲ್ಲ. ಹೌದಾ ಇಲ್ಲ? ಅವಾಗ ನಾವೇನು ಮಾಡ್ಬೇಕು ಗೊತ್ತಾ ರೀ? ಕೇಳಿದ್ರು ಕೇಳಲಾರ್ದಂತೆ ಲಬ ಹೋಯ್ಕೋಬಾರ್ದು. టక్కం ఫోన్ చూడు, వాడు అలా చెప్తున్నాడు చూడు, నేను వింటిని కానీ వినుకున్నట్లాగా ఉంటిని. ಹಿಂಗಿಲ್ಲ. ಕೇಳಿದ್ರು ಕೇಳಲಾರ್ದಂತೆ ಇದ್ದು ನಂಬಿಕೆಯ ಮಾತನಾಡ್ತಾಡಬೇಕು. ಹಲ್ಲೆಲೂಯಾ. ನೀನು ಕೇಳಲಾರ್ದಂಗಿದ್ದು ಮತ್ತೆ ಅಪನಂಬಿಕೆ ಮಾತಾಡಿದರೆ ಮುಗಿತೀನಿ ಜೀವನ. ಹೇಳ್ರಿ, ಕೇಳಲಾರ್ದಂತೆ ಇದ್ದು ನಂಬಿಕೆಯ ಮಾತಾಡಬೇಕು. ಹೌದಾ ಇಲ್ಲ? ಹೇಳ್ರಿ. ಇವಾಗ ಯೇಸು ಸ್ವಾಮಿ ಕೇಳ್ತಾ ಇಲ್ಲ, ನೀವೇ ಕೇಳಿಸ್ಕೊಂಡ್ರೆ ಯೇಸು ಸ್ವಾಮಿ ಕೇಳಿಸ್ಕೊಂಡ. ಓಕೆನಾ? ಯೇಸು ಸ್ವಾಮಿ ಕೇಳಿಸ್ಕೊಂಡ್ರು, ಕೇಳಲಾರ್ದಂತೆ ಏನು ಮಾತಾಡ್ದ? ನಂಬಿಕೆಯ ಮಾತು ಮಾತಾಡ್ದ. ಏನಂತ ಹೇಳ್ದ? ಅಂಜಬೇಡ. ಏನಿರಲಿ ಅಂದರೆ ನಂಬಿಕೆ ಮಾತ್ರ. ಅಂದರೆ ಅರ್ಥ ಹೆಂಗೆ ಗೊತ್ತಾ? ನಿನಗೆ ನಂಬಿಕೆ ಪ್ಲಸ್ ಭಯ, ನಂಬಿಕೆ ಪ್ಲಸ್ ಅಸಾಧ್ಯ, ನಂಬಿಕೆ ಪ್ಲಸ್ ಆದರೆ ಆಗ್ತದೆ, ಆಗೋದಿಲ್ಲ, ಪ್ಲಸ್ ಇರಬಾರ್ದು, ಬರೇ ನಂಬಿಕೆ ಇರಬೇಕು. ಇಂಗ್ಲೀಷಲ್ಲಿ ಹೇಳ್ತದೆ, ಡು ನಾಟ್ ಬಿ ಅಫ್ರೇಡ್, ಓನ್ಲಿ ಬಿಲೀವ್. ಏನು ಬಿಲೀವ್? ಬರೇ ನಂಬಿಕೆ ಇರಲಿ, ನಂಬಿಕೆ ಬಿಟ್ಟು ಬೇರೆ ಏನಿರಬಾರ್ದು. ಅಯ್ಯಪ್ಪ ಹಿಂಗಾಗ್ಬಿಡ್ತಾ ಮತ್ತೆ ಬದುಕ್ತಾಳೆ ಇಲ್ಲಪ್ಪ, ಮಾರ್ತಾ ಮರಿ ಹೇಳ್ತಾರೆ ಹೇಳಬಾರ್ದು. ನೀನಿದ್ರೆ ನಮ್ಮ ತಮ್ಮ ಸಾಯ್ತಿರ್ಲಿಲ್ಲ. ಯೇಸು ಸ್ವಾಮಿ ಲಾಜರ್ನ ಎಬ್ಬಿಸ್ಬೇಕಂತ ಇದ್ದಿದ್ರೆ ಯೇಸು ಸ್ವಾಮಿ ಇದ್ರೂ ಸಾಯ್ತಿದ್ದ, ಇಲ್ಲಾಂದ್ರೆ ಸಾಯ್ತಿದ್ದ. ಹೇಳ್ರಿ, ಯೇಸು ಸ್ವಾಮಿ ನೀರನ್ನು ದ್ರಾಕ್ಷರಸವಾಗಿ ಮಾಡಬೇಕಾಗಿತ್ತು, ಕಂಪಲ್ಸರಿ ಖಾಲಿ ಆಗೇ ಆಗ್ತದೆ ಅದು.
ಹೇಳ್ರಿ. ಯೇಸು ಹೇಳ್ದ, ನೀನು ನಂಬಿದ್ರೆ, ನಿನಗೆ ನಂಬಿಕೆ ಮಾತ್ರ ಇರಲಿ, ಭಯ ಬೇಡ ನಿನಗೆ. ನೀನು ಏನು ಕೇಳಿಯಲ್ಲ ಸ್ಟೇಟ್ಮೆಂಟ್, ಅದನ್ನು ಕೇಳಬೇಡ, ಬಿಟ್ಬಿಡು, ನಂಬಿಕೆ ಮಾತ್ರ ಇರಲಿ. ಹೇಳ್ರಿ ಎಲ್ಲರೂ. ಪ್ರೇರೆ, ನಮಗೆ ಲೇಟ್ ಆದಾಗ ನಮಗೆ ಬರೋ ಎರಡನೇ ತಡೆ ಏನು ಗೊತ್ತಾ ರೀ? ನಮ್ಮ ಸ್ವಭಾವದಲ್ಲಿ ಏನು ಗೊತ್ತಾ? ಭಯ. ಹೇಳ್ರಿ ಹೇಳ್ರಿ. ಆಗ್ತದೆ ಇಲ್ಲ ಬಿಡ್ರಿ. ಏನ್ರಿ? ಹೇಳ್ರಿ. ಫಸ್ಟು ಮೋಶೆ ಬರಲಾರ್ದೆ ಇದ್ದಾಗ ಅವ್ರಿಗೇನಾಗ್ಬಿಡ್ತು? ತಾಳ್ಮೆ ಹೋಗ್ಬಿಡ್ತು. ಅವರು ಸ್ವಂತ ದೇವ್ರನ್ನ ಮಾಡ್ಕೊಂಬಿಟ್ರು. ಇವಾಗ ಇಲ್ಲಿ ಯಾಯಿರನ ಮಗಳು ಏನಾಗ್ಬಿಟ್ಟಾಳೆ? ಯೇಸ್ವಾಮಿ ಹೋಗೋದು ಏನಾಯಿತು? ಲೇಟ್ ಆಯಿತು, ತಡ ಆಯಿತು. ಇವಾಗ ಯಾಯಿರನಿಗೆ ಯೇಸ್ವಾಮಿ ಏನು ಹೇಳ್ತಾನೆ ಗೊತ್ತಾ? ಡು ನಾಟ್ ಬಿ ಅಫ್ರೇಡ್, ಭಯ ಪಡಬೇಡ. ಲೇಟ್ ಆದಾಗ ನಮ್ಗೆ ಏನಾಗ್ತದೆ ರೀ? ರಾತ್ರಿ ಲೇಟ್ ಆದರೆ ಏನಾಗ್ತಮ್ಮ? ಡ್ಯಾನ್ಸ್ ಆಡ್ಕೊಂಡು ಹೋಗ್ತೀಯಾ? ಏನಾಗ್ತದ್ರಿ? ಭಯ. ಸ್ವಲ್ಪ ಜನಕ್ಕೆ ಅಂದ್ಕೊಂಡಿದ್ದು ಅವ್ರು ಅಂದ್ಕೊಂಡಿದ್ದ ಟೈಮಲ್ಲಿ ಆಗಿಲ್ಲ ಅಂದರೆ ಭಯ. ಆಗಬೇಕಾದ ವಯಸ್ಸಲ್ಲಿ ಮದುವೆ ಆಗಿಲ್ಲ ಅಂದರೆ ಭಯ. ಆಗಬೇಕಾದ ಟೈಮಲ್ಲಿ ಮಕ್ಕಳಾಗಿಲ್ಲ ಅಂದರೆ ಭಯ. ಆಗಬೇಕಾದ ಸಮಯದಲ್ಲಿ ಅದು ಅಂದ್ಕೊಂಡಿದ್ದು ಆಗಿಲ್ಲ ಅಂದರೆ ಏನಾಗ್ಬಿಡ್ತದ್ರಿ? ಹೇಳ್ರಿ ಬೇಗ ಹೇಳ್ರಿ. ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ಅವಳ ಮಗಳು ಸಾಯೋ ಸ್ಥಿತಿಯಲ್ಲಿದ್ದಾಳೆ. ಯಾರು ಅಂದ್ಕೊಂಡಿರ್ತಾನೆ ಯೇಸು ಸ್ವಾಮಿ ಬಂದರೆ ಬೇಗ 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 ಬಂದುಬಿಡ್ತಾನೆ, ಅದು ಕೈ ಇಡ್ತಾನೆ, 100% ಎದ್ದು ಬಿಡ್ತಾನೆ ಅಂದ್ಕೊಂಡಿರ್ತಾನೆ. ಆದರೆ ಯೇಸು ಸ್ವಾಮಿ ಲೇಟ್ ಆಗಿಬಿಡ್ತು. ಪ್ರೇರ, ನಾನು ನಿಮ್ಗೆ ಹೇಳ್ತೇನೆ, ಒಂದು ವೇಳೆ ನಿನ್ನ ಜೀವಿತದಲ್ಲಿ ಏನಾದರೂ ತಡ ಆಗ್ತಾಯಿತ್ತಂದರೆ ದಯಮಾಡಿ ಹೇಳ್ತೀನಿ, ಒಬ್ಬ ಸೇವಕನಾಗಿ ನಿನ್ನ ಸ್ವಭಾವವನ್ನು, ದೇವರ ಮೇಲೆ ನೀನು ಇಟ್ಟಂಥ ನಂಬಿಕೆಯನ್ನು ಮಾತ್ರ ಬದಲಾಯಿಸಿಕೊಳ್ಳಬೇಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನು ಒಂದು ವಾಕ್ಯ ಓದಿದ ಮೂಲಕ ನಾವು ಈ ಪ್ರಸಂಗವನ್ನು ಸ್ಟಾರ್ಟ್ ಮಾಡಿದ್ವಿ. ಏನಂತ ಹೇಳಿದ್ವಿ ನಾವು? ಹಬಕ್ಕೂಕ 2ನೇ ಅಧ್ಯಾಯ ಅದರ 3ನೇ ವಚನ ಏನು ಹೇಳ್ತದ್ರಿ? ಹಬಕ್ಕೂಕ ಅದರ 2ನೇ ಅಧ್ಯಾಯ 3ನೇ ವಚನ. ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಏನು ಮಾಡಿರು? ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ನೀನು ಅದ್ಭುತ 100% ಬರ್ತದೆ. ನೀನು ಚೇಂಜ್ ಆಗಬೇಡ. ಹೇಳ್ರಿ. 40 ದಿವಸ ಆದಮೇಲೆ ಮೋಶ ಬಂದ ಇಲ್ಲ ಕೆಳಗೆ? ಹೇಳ್ರಮ್ಮ, ಚೇಂಜ್ ಆಗಿದ್ದು ಯಾರಮ್ಮ? ನಾಶ ಆಗಿದ್ದು ಯಾರು? ಇವಾಗ ಮಗಳು ಸತ್ತೋಗ್ಬಿಟ್ಟಾಳೆ. ಯೇಸ್ವಾಮಿ ಹೇಳ್ತದನ, ಪದರಪ್ಪ ಪೇತ್ರ ಇಂಕ ಇವರು ಬ್ರದಿಕ್ಕನರು వాళ్ళ దగ్గర పోదాం ಪದಪ್ಪ ಅಂತ ಹೇಳ್ದ? ಇಲ್ಲ. ಯೇಸ್ವಾಮಿ ಹೇಳ್ದ ಗೊತ್ತಾ? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಹೇಳ್ದ. 50ನೇ ವಚನ ಹೋದ್ರಿ, ಲೂಕ 8:50. ಲೂಕ 8:50 ಬೇಗ. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ. ಹಲ್ಲೆಲೂಯಾ. ಎಲ್ಲರೂ ಏನಿರಲಿ ಅಂತ ಹೇಳ್ದ? ಏನಿರಲಿ ಅಂತ ಹೇಳ್ದ? ನಂಬಿಕೆ ಮಾತ್ರ ಇರಲಿ. 52ನೇ ವಚನ ಹೋದ್ರೆ 8:52 ಹೋದ್ರಿ. ಲೂಕ 8:52. ಎಲ್ಲರೂ ಅಳುತ್ತಾ ಆಕೆಗೋಸ್ಕರ, ನೋಡ್ರಿ, ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆ ಬಡಿದುಕೊಳ್ಳುತ್ತಾ ಇರ್ಲು. ಯೇಸು ಅಳಬೇಡಿರಿ. ಇನ್ನೊಂದು ಲೇಟ್ ಆದಾಗ ನಮಗೇನು ಬರ್ತದ್ರಿ? ಬರ್ತದಿಲ್ಲ. ಎಷ್ಟು ಜನಕ್ಕೆ ಬರ್ತದೆ ರೀ? ಬರೋದಿಲ್ಲ ನಿಮ್ಮ ಯಾರಿಗೆ? ನನಗೆ ಬರ್ತದೆ. ಎತ್ತಿದರೆ ದೇವ್ರು ನೋಡ್ತಾನೆ, ನಾನು ನೋಡೋದಿಲ್ಲ. ದೇವ್ರು ನೋಡಿ ನಿಮ್ಗೆ ಹೇಳ್ತಾನೆ, ಅಳಬೇಡ. ಇಲ್ಲಿ ಮಗಳು ಸತ್ತೋಗ್ಬಿಟ್ಲು. ಯಾಕೆ? ಕಾರಣ ಏನು? ಡಾಕ್ಟ್ರ್ ಹೇಳ್ತಾರಲ್ಲ, ಇನ್ನೊಂದು 10 ನಿಮಿಷ ನೀವು ಬೇಗ ಬಂದಿದ್ರೆ ಬದುಕ್ಬಿಡ್ತಿದ್ದ. ಏನು ಹೇಳ್ತಾರೆ? 10 ನಿಮಿಷ. ಅವನು ಹೇಳ್ತಾರೆ, ಸರ್ ಇಲ್ಲಿ ಗೇಟ್ ಹಾಕ್ಬಿಡ್ತು ಸರ್ ಅಂತ. ಇಲ್ಲಿ ಗೇಟ್ ಹಾಕಿ ಭಾಳ ದಿವಸ ಸಾಯ್ತಿದ್ದಾರೆ. ಏನು ಸಿಸ್ಟರ್ ಅಲ್ಲಿ ಎದುರು ನೋಡ್ರಿ, ನಾನು ಹೋಗ್ತಿದ್ದೀನಿ, ಓಪಡಿಗೆಲ್ಲ ಹೋಗ್ತೀನಲ್ಲ, ಅಣ್ಣ ಯಾಕಣ್ಣ? ಅಣ್ಣ ದರಿದ್ರ ಅಲ್ಲಿ ಗೇಟ್ ಹಾಕಿಬಿಟ್ಟಿದ್ದಾಣ ಅಂತಾರೆ. ನಾನು ಈ ಭಾಷೆ ನಂದಲ್ಲ, ಮತ್ತು ಅವ್ರದ್ದು ಹೇಳ್ತಿದ್ದೀನಿ. ನಾವು ಯಾರ ದರಿದ್ರ ಅನ್ನೋದಿಲ್ಲ. ಅದಕ್ಕೆ ಫ್ಲೈಓವರ್ ಮಾಡ್ತಿದ್ದಾರೆ. 10 ನಿಮಿಷ ಲೇಟ್ ಆದರೆ ಪ್ರಾಣ ಹೋಯ್ತು. ಅವಾಗೇನು ನಗ್ತಾರೇನ್ರಿ? ಡಾಕ್ಟ್ರೇ ನಿಮ್ಮ ಕಾಲು ಹಿಡ್ಕೊಂತೀನಿ ರೀ, ಎಷ್ಟು ದುಡ್ಡು ಬೇಕೋ ಕೊಡ್ತೀನಿ ರೀ, ಪ್ರಾಣ ಕೊಡ್ರಿ ಅಂತಾರೆ. ಬರ್ತದೆ ರೀ? ಎದೆ ಬಡ್ಕೊಳ್ತದಾರಂತ್ರಿ. రొమ్ము కొట్టుకుంటుంటున్నట్ట ఏడుస్తున్నారు. మాకి లేట్ అయితే ఏడుపు వస్తుందండి. ನಿಮಗೆ ಗೊತ್ತಿಲ್ಲರಿ, ಯಾರಿಗೆ ಕರೆಕ್ಟ್ ಟೈಮ್ ಮದುವೆ ಆಗೈತೋ,
ಯಾರಿಗೆ ಕರೆಕ್ಟ್ ಟೈಮಿಗೆ ಮಕ್ಕಳಾಗೈತೋ, ಯಾರಿಗೆ ಅಪ್ಪ ಅಮ್ಮ ಚೆನ್ನಾಗಿ ಸ್ಕೂಲಿಗೆ ಕಳಿಸ್ತಾ ಇದ್ದಾರೋ, ಯಾರಿಗೆ ಫೀಸ್ ಕರೆಕ್ಟ್ ಟೈಮಿಗೆ ಕಟ್ತಾ ಇದ್ದಾರೋ ನಿಮಗೆ ಗೊತ್ತಿಲ್ಲ. ಫೀಸ್ ಕಟ್ಟಲಾರ್ದಂಗೆ ಹೊರಗೆ ನಿಂದಿರಿಸಿ ಲೇಟ್ ಆಗೈತೆ ಅಂತ ಹೇಳ್ತಾರೆ ನೋಡ್ರಿ. ಅವಾಗ ಆಡ್ತಿ ಹಾಡು, ಸಂತೋಷ ಉಕ್ಕುತ್ತೆ ಆಡ್ತಿ ಹಾಡು, ನೇನೆಟು ಪೋಗಲನು ದೇವ ಅಂತ ಹಾಡಾಡ್ತೀವಿ. ಹೌದ್ರಿ, ನೀವು ನಿಮ್ಮ ತಂದೆ ತಾಯಿಗಳಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಅವರು ಟೈಮಿಗೆ ಟೈಮ್ ಏನು ಕಟ್ತಾ ಇದ್ದಾರೆ? ಫೀಸ್ ಕಟ್ತಾ ಇದ್ದಾರೆ. ಅವ್ರೇನಾದರೂ ಫೀಸ್ ಕಟ್ಟು ಲೇಟ್ ಮಾಡಿದರೆ ನೀನು ಎಲ್ಲಿರ್ತೀಯಪ್ಪ? ಹೊರಗಡೆ ನಿಂದಿರಿಸ್ತಾರೆ. ನಮಗೆ ಟೈಮ್ ಸರಿಗೆ ಮದುವೆ ಆಗಿದೆ, ನಮ್ಮ ಟೈಮ್ ಸರಿಗೆ ಮಕ್ಕಳಾಗೈತೆ. ಅದೇ ಟೈಮ್ ಸರಿಗೆ ಮದುವೆ ಆಗ್ಲಾರ್ದೆ ಆಗ್ಲಾರ್ದೆ ಇರೋರನ್ನ ಕೇಳ್ರಿ, ಇದೇ ಬಡ್ಕೊಳ್ತಾರೆ ಅವರು. ಅಯ್ಯೋ ಯಾಕೆ ಟೈಮ್ ರೀ, ಲೇಟ್ ಆಯ್ತು ರೀ. ಸ್ವಲ್ಪ ತಾಯಿಂದಿರಿ ಫೋನ್, ಪಾಸ್ಟ್ರೇ ಯಾವುದನ್ನು ನೋಡ್ರಿ ಪಾಸ್ಟ್ರೇ, ಹೊರಗೆ ಹೋಗಕ್ಕೆ ಆಗ್ತಿಲ್ಲ ರೀ, ನಮಗೆ ಪ್ರೋಗ್ರಾಮ್ಗಳಿಗೆ ಹೋಗಕ್ಕೆ ಆಗ್ತಿಲ್ಲ, ಫಂಕ್ಷನ್ಗೆ ಹೋಗಕ್ಕೆ ಆಗ್ತಿಲ್ಲ ರೀ. ಯಾಕಂಟಿ? ಮದುವೆ ಹೋಗಂತ ಕೇಳ್ತಾರೆ ಪಾಸ್ಟ್ರೇ. ಮಕ್ಕಳಾಗಿಲ್ಲ ನೀನು ಮಕ್ಕಳಿಗೆ ಅಂತ ಕೇಳ್ತಾರೆ. ಮನೆ ಕಟ್ಸ್ಕೊಂಡಿಲ್ಲ ನೀವು, ಅಯ್ಯೋಯ್ಯಪ್ಪ. ಸ್ವಲ್ಪ ಜನ ಲೇಟ್ ಆಗೋ ಪರಿಣಾಮ ಲೇಟ್ ಆದವ್ರಿಗೆ ಗೊತ್ತಾಗ್ತದ್ರಿ. ಇವಾಗ ಇಲ್ಲಿ ಎದೆ ಬಡ್ಕೊಳ್ತಾ ಇದ್ದಾರೆ ಅವರು, ಕಾರಣ ಲೇಟ್ ಆಗಿಬಿಡ್ತು, ಕಣ್ಣೀರು. ಹೌದಲ್ಲ? ಅವಾಗ ಯೇಸ್ವಾಮಿ ಏನು ಹೇಳ್ದ ನೋಡ್ರಿ ಅವ್ರಿಗೆ? ಯೇಸ್ವಾಮಿ ಏನು ಹೇಳ್ದ? ಏಸು ಅಳಬೇಡಿರಿ. ನಾವಾದರೆ ಲೇಟ್ ಕೂಡ ಅನ್ಕೊಂಡೆ ನಾವು ಹತ್ತು ಬಿಡ್ತೀವಿ. ಸ್ವಲ್ಪ ಜನ ಅಳು ಬಂದಿಲ್ಲ ಅಂದ್ರೂ ಕೂಡ ಬೇರೆಯವ್ರನ್ನ ಅಳಿಸ್ಬಿಡ್ತಾರೆ. ಹೌದಲ್ಲ? ಇನ್ನೂ ಸ್ವಲ್ಪ ಜನ ಏನಾಗಿರಂಗಿಲ್ಲ ಅಳ್ತಿರ್ತಾರೆ. ಅದೋ ಏನೋ ಆಗ್ಬಿಟ್ಟದ ಮಗ ಅಳ್ತಾರೆ. ಹಂಗೆ ಇರಬಾರ್ದಿರಿ, ನಾವು ಧೈರ್ಯದಿಂದ ಇರಬೇಕು. ಯೇಸ್ವಾಮಿ ಹೇಳ್ದ ಸತ್ತೋಗ್ಯಾರ ಅಂತ ಹೇಳ್ದ. ಅವ್ನಿಗೇನು ಹೇಳ್ದ? ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂತ ಹೇಳ್ದ. ಓಕೆನಾ? ಇವಾಗ ಇವ್ರು ಅಳ್ತಾ ಇದ್ದಾರೆ. ಯೇಸ್ವಾಮಿ ಏನು ಹೇಳ್ದ? ಅಳಬೇಡ್ರಿ, ಅಳಬೇಡ್ರಿ, ಆಕೆ ಸತ್ತಿಲ್ಲ ಹೇಳ್ರಿ. ಅಲ್ಲಿ ನಂಬು ಅಂತ ಹೇಳ್ದ, ಇಲ್ಲಿ ಏನು ಹೇಳ್ದ? ಹೇಳ್ರಿ ನೀನು ಹಂಚಬೇಡ, ನಿನಗೇನಿರಲಿ ಸೇಮ್ ಸಿಚುವೇಶನ್. ಆದರೆ ಯೇಸು ಉಪಯೋಗಿಸ್ತಿರುವಂಥ ಮಾತು ನೀವು ಚೆನ್ನಾಗಿ ಕೇಳ್ರಿ. ಅಲ್ಲಿ ಯೇಸು ಸ್ವಾಮಿ ಬಂದು ಅಲ್ಲಿದ್ದಂಥ ಸಭಾಮಂದಿರದ ವ್ಯಕ್ತಿಗೆ ಹೇಳಿದ್ದೇನು? ನಿನ್ನ ಮಗಳು ಏನಾದ್ಲು? ಸತ್ತೋದ್ಲು ಅಂತ ಹೇಳ್ದ. ಆದರೆ ಯೇಸು ಸ್ವಾಮಿ ಏನು ಹೇಳ್ದ? ನಿನ್ನ ಮಗಳು ಸತ್ತಿಲ್ಲ ಅಂತ ಹೇಳ್ದ. ಯೇಸು ಸ್ವಾಮಿ ಏನು ಹೇಳ್ದ? ನೀನು ಅಂಜಬೇಡ, ನಿನಗೇನಿರಲಿ. ಇವಾಗ ಇಲ್ಲಿ ಅಳ್ತಾ ಇದ್ದಾರೆ. ಅಳೋರ ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ನೀವು ಅಳಬೇಡ್ರಿ. ಅಂದರೆ ಇವರು ಆಲ್ರೆಡಿ ಸಿಚುವೇಶನಲ್ಲಿ ಆದೋಗ್ತಾ ಇದ್ರು. ಚೆನ್ನಾಗಿ ಕೇಳ್ರಿ. ಇವಾಗ ಯಾಯಿರು ದೂರ ಇದ್ದಾನೆ, ಓಕೆನಾ? ಆತ ಅವ್ರ ಮಗಳು ಹೆಂಗೆ ಸತ್ತೋಗ್ಯಾಳೆ, ಕಣ್ಣಂಗೆ ಬಿಟ್ಟಾಳ, ಬಾಯಿ ತೆಗೆದಾಳ, ಗೊತ್ತಿಲ್ಲ. ಆತ ಸ್ಥಿತಿಯನ್ನು ನೋಡಿಲ್ಲ, ಸಿಚುವೇಶನ್ ನೋಡಿಲ್ಲ. ಸಿಚುವೇಶನ್ ನೋಡಲಾರ್ದೆ ಇರೋರು ನಿಮ್ಗೆ ಅಳು ಬರೋದಿಲ್ಲ, ನಿಮಗೆ ಭಯ ಬರ್ತದೆ ಫಸ್ಟ್. ಹೌದಲ್ಲ? ಅಲ್ಲಿಗೆ ಹೋಗಿದ್ಗಳು ಏನು ಬರ್ತದೆ ಹೇಳ್ರಿ? ಅಲ್ಲಿಗೆ ಹೋಗಿದ್ಗಳು ಏನಾಗ್ತದೆ? ಅಳು ಬಂದ್ಬಿಡ್ತು. ಯಾಕೆ? ಯು ವಿಲ್ ಗೋ ಥ್ರೂ ಸಿಚುವೇಶನ್. ಆ ಪರಿಸ್ಥಿತಿಯಲ್ಲಿ ಆದು ಹೋಗ್ತೀವಿ, ಮುಟ್ಟಿ ಅಳ್ತಿರ್ತಿ. ಪ್ರೇರಣ ಹೇಳ್ತೀನಿ ಕೇಳ್ರಿ. ನೀನು ಪರಿಸ್ಥಿತಿಯಲ್ಲಿ ಹಾದು ಹೋಗದೇ ಇರು. ನೀನು ಮಾತ್ರ ನಂಬಿಕೆಯನ್ನು ಕಾಪಾಡಿಕೋ. ನೀನು ಮಾತ್ರ ಸಕಾರಾತ್ಮಕ ಸಂಗತಿಯನ್ನೇ ಮಾತಾಡು. ಅರ್ಥ ಆಯ್ತು ರೀ? ಇಲ್ಲ ಅಂದರೆ ನೀನು ದೇವರು ನಿನಗಿಟ್ಟಂಥ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ. ಯೇಸ್ವಾಮಿ ಹೇಳ ಅಳಬೇಡ್ರಿ, ನಿಮಗೆ ನಂಬಿಕೆ ಮಾತ್ರ ಇಲ್ಲ ಅಂತ ಹೇಳ್ದ ಅವ್ರಿಗೆ. ಹೇಳ್ರಿ, ಆಲ್ರೆಡಿ ಸತ್ತೋಗ್ಬಿಟ್ರೆ ನಂಬಿಕೆ ಬರ್ತಾ ಇನ್ನ ಕೈ ಜಾರಿ ಹೋಗ್ಬಿಡುತ್ತೆ. ಆದರೆ ಯೇಸ್ವಾಮಿ ಏನು ಹೇಳೋದು ಗೊತ್ತಾ ಅವ್ರಿಗೆ? ಅಳಬೇಡ್ರಿ, ಆಕೆ ಸತ್ತಿಲ್ಲ. ಇಲ್ಲಿ ಯೇಸು ನಂಬಿಕೆ ಇರಲಿ ಅಂತ ಹೇಳಿಲ್ಲ, ಆತನೇ ನಂಬಿಕೆಯ ಮಾತಾಡ್ತಾ ಇದ್ದಾನೆ. ಅರ್ಥ ಆಯ್ತೀರಿ ಡಿಫ್ರೆನ್ಸ್ ನಿಮಗೆ? ಯಾರಿಗೆ ಅರ್ಥ ಆಯ್ತು ಜೋರಾಗಿ ಆಮೇಲೆ ಹೇಳ್ರಿ. ಅಲ್ಲಿ ಯಾಯಿರನಿಗೆ ಏನು ಹೇಳ್ತಾ ಇದ್ದಾನೆ? ಹಂಚಬೇಡ, ನಿನಗೇನಿರಲಿ ನಂಬಿಕೆ ಇರಲಿ ಅಂತ ಹೇಳ್ದ. ನಿನ್ನ ಮಗಳು ಸತ್ತಿಲ್ಲ ಬದುಕ್ತಾಳೆ ಅಂತ ಹೇಳಿಲ್ಲತ್ತ. ಇವಾಗ ಇಲ್ಲಿ ಸತ್ತೋಗಿರೋ ಮಗುವಿನ ಮುಂದೆ ಯೇಸು ಇದ್ದಾನೆ, ಅಲ್ಲಿ ಜನ ಅಳ್ತಾ ಇದ್ದಾರೆ.
ಆ ನಂಬಿಕೆಯನ್ನು ಕಳೆದುಕೊಂಡವ್ರಿಗೆ ಯೇಸು ಏನು ಹೇಳ್ತಾನೆ ಗೊತ್ತಾ? ನೀವು ಅಳಬೇಡ್ರಿ, ಆಕೆ ಸತ್ತಿಲ್ಲ, ಆಕೆ ಏನು ಮಾಡ್ತಾ ಇದ್ದಾಳೆ? ನಿದ್ರೆ ಮಾಡ್ತಾ ಇದ್ದಾಳೆ. ಅಮ್ಮ, ನೀನು ಪರಿಸ್ಥಿತಿಗೆ ಅನುಗುಣವಾಗಿ ನಿನ್ನ ಸ್ವಭಾವ ಬದಲಾಯಿಸೋದಲ್ಲ, ನಿನ್ನ ಪರಿಸ್ಥಿತಿಗೆ ಅನುಗುಣವಾಗಿ ನಂಬಿಕೆಯ ಮಾತುಗಳನ್ನು ನೀನು ಮಾತಾಡೋದನ್ನು ಕಲಿಬೇಕು. ಹಲ್ಲೆಲೂಯಾ. ನಾವು ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಮ್ಮ ಸ್ವಭಾವ ಬದಲಾಗ್ಬಿಡ್ತದ್ರಿ. ಇಲ್ಲ, ಯೇಸು ನೋಡ್ರಿ ಬದಲಾಗೋದೇ ಇಲ್ಲ. ಅಪ್ಪ ಲಾಜರ್ ಸತ್ತೋಗೇನಪ್ಪ, ಹೌದಾ? ಹಾಂ, ಆಯ್ತು ಬಿಡಿ. 4ನೇ ದಿನ ಹೋಗ್ತಾನೆ. ಎಷ್ಟನೇ ದಿನಕ್ಕೆ ಹೋಗ್ತಾನೆ? ಮರಿಯಳು ಓಡೋಗ್ತಾಳಂತೆ. ಮಾರ್ತಾಳು ಓಡೋಗಿ, ಸ್ವಾಮಿ ನೀನು ಇದ್ದರೆ ನಮ್ಮ ತಮ್ಮ ಸಾಯ್ತಿರಲಿಲ್ಲ. ಮರಿಯಳು ಮಾತಾಡೋದು ನೋಡಿ ಯೇಸು ಸ್ವಾಮಿಗೆ ದುಃಖ ಆಗ್ಬಿಡ್ತಂತೆ. ಮರಿಯಳಿಗೆ, ಮರಿಯ ನೀನು ನಂಬಿದ್ರೆ ಏನು ಕಾಣ್ತಿ? ದೇವರ ಮಹಿಮೆ ಕಾಣ್ತಿ. ಲಾಜರ್ ಹೊರಗೆ ಬಾ. ಪರಿಸ್ಥಿತಿಯೊಟ್ಟಿಗೆ ಯೇಸು ಮಾತಾಡ್ದ, ಆ ಸತ್ತು ಹೋದ ಪರಿಸ್ಥಿತಿ ಜೀವಕ್ಕೆ ಬಂತು. ಇಲ್ಲಿ ಕೂಡ ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾನೆ? ಅಳಬೇಡ್ರಿ, ಆಕೆ ಸತ್ತಿಲ್ಲ, ಆಕೆ ಏನು ಮಾಡ್ತಾ ಇದ್ದಾಳೆ? ನಿದ್ದೆ ಮಾಡ್ತಾ. ಆವಾಗ ಅಮ್ಮಣಿ, ಹೇಳಮ್ಮ, ಓದೋಣ ಮುಂದೆ 53ನೇ ವಚನ. ಅಮ್ಮಣ್ಣಿ ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣವೇ ಆಕೆ ಎದ್ದಳು. ಬಂತ್ರಿ, ಹೋಗಿದ್ದು ಪ್ರಾಣ ಏನಾಯ್ತು? ಹೇಳ್ರಿ ಹೇಳ್ರಿ, ಹೋಗಿದ್ದ ಮೋಸ ಬಂದ ಇಲ್ಲ? ಹೇಳ್ರಿ ಆಮೇನ್. ಹೋಗಿದ್ದ ಪ್ರಾಣ ಯಾವಾಗ ಯೇಸು ಮಾತಾಡಿದೋ ಬಂತು. ನೀನು ಮಾತಾಡಿದಾಗ ನೀನು ಕಳೆದುಕೊಂಡಂಥ ಸಂಗತಿ ಬರ್ತದೆ. ಲೇಟ್ ಆದರೂ ತಾಮಸವಾಗದು, ತಡವಾದರೂ ಏನಾಗದು? ತಾಮಸವಾಗದು. ಆನ್ ಟೈಮ್ ಬರ್ತದೆ. ಇದನ್ನು ಒಂದು ಮಾತು ಹೇಳ, ಯೇಸು ಸರ್ವಾಂತರ್ಯಾಮಿರಿ. ಯಾಯಿರನು ಬಂದು ಯೇಸು ಸ್ವಾಮಿನ ಕರೆಕಿನ ಮುಂಚೆಗೆ ಯೇಸು ಸ್ವಾಮಿ ಗೊತ್ತಿರುತ್ತೆ ಯಾಯಿರನ ಮಗಳು ಏನಾಗ್ತಾಳೆ? ಎಲ್ಲ ಅನ್ನಿಟಿನಿ ಎರಿಗಿನ దేవుడు ఆయన. ಆದಿ ಅಂದೇ ಅಂತ್ಯವನ್ನು ಎರಿಗಿ ఉన్నాడంట ఆయన. ಆದಿಯಲ್ಲೇ ಅಂತ್ಯವನ್ನು ತಿಳಿದನ ಆತನು. ಗೊತ್ತಿಲ್ವ ಆತನ ಹೆಂಗೆ ಮಾತಾಡ್ಬೇಕಂತ? ಅಲ್ಲಿ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂದ. ಅಲ್ಲಿ ಹೋದ, ಆಕೆ ಸತ್ತಿಲ್ಲ, ಬದುಕಿದ್ದಾಳೆ, ನಿದ್ರೆ ಮಾಡ್ತಾ ಇದ್ದಾಳೆ. ಅಮ್ಮಣಿ ಹೇಳ ಅಂದಿದ್ಕೊಳ್ಳೆ, ಬೈಬಲ್ ಹೇಳುತ್ತದೆ ಆಕೆಯ ಪ್ರಾಣ ಏನು ಮಾಯ್ತಂತ್ರಿ? ಮತ್ತೆ ವಾಪಸ್ಸು ತಕ್ಷಣವೇ ಎದ್ದು ನಿಂತು ತರುವಾಯ ಆತನು ಈಕೆಗೆ ಊಟ ಮಾಡಿಸಿರಿ. ಏನು ಮಾಡಿಸ್ರಿ? ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಆಕೆಯ ತಂದೆ ತಾಯಿಗಳು ಬೆರಗಾದರು. ಆತನು ಈ ನಡೆದ ಸಂಗತಿಯನ್ನು ಯಾರಿಗೂ ತಿಳಿಸಬೇಡಿರೆಂದು ಖಂಡಿತವಾಗಿ ಹೇಳಿದನು. ಇನ್ನೊಂದು ಬ್ಯೂಟಿಫುಲ್ ಸಂಗತಿ ಹೇಳ್ತೀನಿ ಪ್ರಿಯರೇ, ಈ ಪೋರ್ಷನಲ್ಲಿ ಅದು ಬರೆಯಲ್ಪಟ್ಟಿಲ್ಲ. ಯೇಸು ಸ್ವಾಮಿ ಏನು ಮಾಡ್ತಾನೆ? ಅಲ್ಲಿದ್ದ ಜನರನ್ನೆಲ್ಲ ಹೊರ ಕಳಿಸ್ಬಿಡ್ತಾನಂತೆ. ಪೇತ್ರ, ಯೋಹಾನ ಮತ್ತು ಯಾಕೋಬ, ಇವರು ಮೂವರು ಯೇಸು ಸ್ವಾಮಿ 4 ಜನ ಹೋಗ್ತಾರೆ ಒಳಗೆ. ಹೋಗಿ ಸತ್ತು ನಿದ್ದೆ ಮಾಡ್ತಾರೆ, ಈ ಹುಡುಗಿನ ಎಬ್ಬಿಸ್ತಾರೆ. ಕಾರಣ ಏನು ಗೊತ್ತಾ ರೀ? ಕಾರಣ ಏನು ಗೊತ್ತಾ? ಪರಿಸ್ಥಿತಿ ಕೈ ಜಾರೈತೆ. ಇನ್ನು ನಿನ್ನ ಅಪನಂಬಿಕೆ ಮಾತಾಡೋರಿದ್ದರೆ ಅವರು ಸತ್ತೋಗಿರೋದನ್ನೆಲ್ಲ ನಿನ್ನ ಕೂಡ ಸಮಾಧಿ ಮಾಡಿಬಿಡ್ತಾರೆ. ಅರ್ಥ ಆಗತ್ತಾ? ಇವಾಗ ಎಕ್ಸಾಂಪಲ್ ಹೇಳ್ತೀನಿ, ಇಲ್ಲಿ ಬಾರ ಶುಭಕ್. ಇವನಿಗೆ ಅದ್ಭುತ ಆಗಿಲ್ಲ, ಇನ್ನು ಏನಾಗಿಲ್ಲ? ಅದ್ಭುತ ಆಗಿಲ್ಲ. ಇವನು ದೇವ್ರಿಗೆ ಪ್ರೇಯರ್ ಮಾಡ್ತಾನೆ, ದೇವರೇ ನನಗೇನು ಮಾಡು? ಅದ್ಭುತ ಮಾಡಪ್ಪ ನನ್ನ ಜೀವಿತ ಅಂತ ಇವನು ಹಾಡಾಡಿ ನಂಬಿಕೆಯಿಂದ ಪ್ರೇಯರ್ ಮಾಡ್ತದ. ಇವಾಗ ಇವನ ಜೊತೆಗೆ ನಂಬಿಕೆ ಇರೋರು ಇದ್ದರೆ ಇವನು 100% ಅದ್ಭುತ ಒಂದೇ ಹೊಂದ್ಕೊಳ್ತಾನೆ. ಎಂತ ಯಾರಿದ್ರೆ? ನಂಬಿಕೆ. ಅದೇ ನಂಬಿಕೆ ಇಲ್ಲಾರ್ದಿರಿದ್ರೆ ಏನು ಆಡಾಡ್ತೀಯ? ವಯಸ್ಸಾಗ್ಬಿಡೋದು ನಿನಗೆ. ಏನು ಆಡಾಡ್ತೀಯ? 10,000 ಸಂಬಳ, ಮನೆ ಎಲ್ಲಿ ಕಟ್ತಿ, ಗಾಡಿ EMI ಎಲ್ಲಿ ಕಟ್ತಿ, ಏನು ಆಡಾಡ್ತಿ? ಹಿಂಗೆ ಮಾತಾಡೋರಿದ್ರೆ ಮುಗೀತು. ಹಿಂಗೆ ಮಾತಾಡೋರಿದ್ರೆ ಮುಗೀತು ಕತೆ. 5 ರೊಟ್ಟಿ 2 ಮೀನಿರಲಿ, ಯೇಸು ಸ್ವಾಮಿ ಇದ್ದರೆ 100% ಅದು ಗುಣಕಾರ ಆಗೇ ಆಗುತ್ತೆ. ಹಲ್ಲೆಲೂಯಾ, ಆಮೆನ್. ಬರೇ ನೀರಿರಲಿ, ಯೇಸು ಸ್ವಾಮಿ ಇದ್ದರೆ ಆ ನೀರು ದ್ರಾಕ್ಷಾರಸ ಹಾಗೆ ಆಗ್ತದೆ. ನಂಬುವವರು ಬೇಕು ಯೇಸುವಿಗೆ. ಹೇಳ್ರಿ, ಯಾರು ಬೇಕ್ರಿ? ಪೇತ್ರ, ಯಾಕೋಬ, ಯೋಹಾನ್ ನನ್ನ ಪ್ರಕಾರ ನಂಬುವವರಾಗಿದ್ದರು. ಅವ್ರು ಒಂದೇ ಕರ್ಕೊಂಡು ಹೋದ. ಆ ಹುಡುಗಿನ ಏನು ಮಾಡೋದು? ದೇವರು ಎಬ್ಬಿಸ್ದ. ಇವತ್ತು ಏನೇ ಲೇಟ್ ಆದರೂ ನಿನ್ನ ಸ್ವಭಾವ ಬದಲಾಗಬಾರ್ದು. ಹೇಳ್ರಿ, ಏನು ಬದಲಾಗಬಾರ್ದು? ಇಸ್ರಾಯೇಲರಂತೆ ನೀನು ಬೇರೆ ದೇವರು ಆಡಿಸ್ಕೊಳ್ಬಾರ್ದು. ಇಸ್ರಾಯೇಲರಂತೆ ನೀನು ತಪ್ಪು ದಾರಿ ಹಿಡಿಬಾರ್ದು. ಇಸ್ರಾಯೇಲರಂತೆ ನಿನ್ನ ಆಶೀರ್ವಾದವೇ ನಿನಗೆ ಶಾಪವಾಗಬಾರ್ದು.
ಆಮೇಲೆ ನೋಡ್ರಿ ಯಾಯಿರನು ಅಲ್ಲಿ ಯಾಯಿರಿನ ಏನು ಮಾತಾಡೋದಂತ ಬರೆಯಲ್ಪಟ್ಟಿಲ್ಲ ಪ್ರಿಯರೇ. ಆದರೆ ದೇವ್ರಿಗೆ ಸ್ತೋತ್ರ, ಯೇಸು ಸ್ವಾಮಿನ ಹಿಡ್ಕೊಂಡೇ ಹೋದ ಯಾಯಿರು. ಹೇಳ್ರಿ, ಯಾರನ್ನ ಹಿಡ್ಕೊಂಡು ಹೋದ? ಇವತ್ತು ನೀನು ಅದ್ಭುತ ನಿನಗೆ ತಡ ಆದರೂ ಪರವಾಗಿಲ್ಲ, ಯೇಸು ಸ್ವಾಮಿನ ಮಾತ್ರ ಬಿಡಬೇಡ. ಆಮೇಲೆ ಹೇಳ್ರಿ, ಎಲ್ಲರೂ ಎದ್ದೇಳ್ರಿ, ಪಕ್ಕದಲ್ಲಿ ಕೈಕೊಟ್ಟು ಹೇಳ್ರಿ, ನಿನ್ನ ಪರಿಸ್ಥಿತಿ ಬದಲಾಗುವುದು ತಡವಾದರೂ ನಿನ್ನ ಅದ್ಭುತ ಸಂಭವಿಸುವುದು ತಡವಾದರೂ ನೀನು ಯೇಸುವಿನ ಮೇಲೆ ನಂಬಿಕೆ ಇಡೋದನ್ನು ಬಿಡಬೇಡ, ಬಿಡಬೇಡ. ಹಲ್ಲೆಲೂಯಾ, ಬಿಡಬೇಡ. ಯೇಸು ಸ್ವಾಮಿ ಮೇಲೆ ಮಾತ್ರ ನಿನ್ನ ನಂಬಿಕೆ ಏನು ಮಾಡಬೇಡ, ಬಿಡಬೇಡ. ಲೇಟ್ ಆಯಿತಾ, ಅದು ಲೇಟೆಸ್ಟ್ ಆಗಿ ನೀ ದೇವರು ನಿನ್ನ ಜೀವಿತದಲ್ಲಿ ಮಾಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೇನ್. ನಂಬಿಕೆ ಮಾತ್ರ ಇರಲಿ. ಎಲ್ಲೆಲ್ಲರೂ ಏನಿರಲಿ, ಲೇಟ್ ಆದಾಗ ಏನಿರಲಿ ನಿನಗೆ ನಂಬಿಕೆ ಲೇಟ್ ಆದರೆ ನೀನು ಚೇಂಜ್ ಮಾಡಬೇಡ, ನಿನ್ನ ಸ್ವಭಾವನ ಚೇಂಜ್ ಆಗಬೇಡ. ಆಮೇಲೆ ನಮ್ಮ ದೇವರು ಯಾವ ರೀತಿ ಏಕರೀತಿಯಲ್ಲಿದ್ದಾನೋ ನಾವು ಕೂಡ ಅದೇ ರೀತಿ ಬದಲಾಗಲಾರದೆ ಇರೋಣ. ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಭಾಳವಾಗಿ ಪ್ರೀತಿಸುವ ಪ್ರೀತಿಯ ಪರಲೋಕ ತಂದೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ನೀನು ಮಾತಾಡಿದ್ದಕ್ಕಾಗಿ ಸ್ತೋತ್ರ ಅಪ್ಪ. ಮಹಿಮೆ, ಘನತೆ, ಪ್ರಭಾವ ನಾವು ನಿನ್ನ ಕೈಗಳಲ್ಲಿ ಕೊಡುತ್ತೇವೆ. ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ಪರಲೋಕದ ತಂದೆಯೇ, ಆಮೇನ್. ಎಲ್ಲ ಸೇರಿ ಆಮೇನ್.